ಅಲ್ಲೋ ಧರ್ಮ, ನೀವ್ ಬಂದ್ ನಿಂತೆ ಬಿಟ್ಟಿಯ ಇಲ್ಲಿ ಆದ್ರೂ ನಿಂದ ಬಾ ದೊಡ್ಡದಾಯ್ತು ಬಿಡ. ನಿಧಾನಕ್ಕೆ ಮರಳಿ ನಿಧಾನಕ್ಕೆ ಹರ್ಕೊಂಡು ಹೋದಿತ್ತು ನಮ್ದ. ಏನದ ನಿಂದ ಹರ್ಕೊಂಡು ಹೋಗೋದು? ಅಲ್ಲ ಮರಳ ಅನ್ನಂಗ ಏನು ದೊಡ್ಡದೈತಂದಿ ನಮ್ದು. ಅದ ನಿಂದ ಪಿರುತಿ ಬಾಳ ದೊಡ್ಡದೈತಿ ಎಂದೆ. ಅಯ್ಯೋ ಮಾವ ಅನ್ನಬೇಡ ಮಾವ. ನಾ ಇನ್ನು ಮಾವ ಅಂದಿಲ್ಲ ನಿನಗ, ನೀ ಆಗ ಮುಂದಕ್ಕೆ ಹೋಗಬೇಡ ನನ್ನ ಮ್ಯಾವ. ಎಲ್ಲ ಮಾವ ಅನ್ನಬೇಡ ಮರಳ ಮಾವ ಅಂದು ಮಾಡಬೇಡ ನಮಗ್ ಧರ್ಮ. ಇರ್ಲಿ. ಅಲ್ಲ ಧರ್ಮ, ಈ ನಿನ್ನ ಗರ್ವ ಯಾವಾಗ ಬಿಡ್ತೀನಿ? ಚನ್ನಿ ನಿಜವಾಗ್ಲೂ ಹೇಳ್ತೇನೆ, ಗರ್ವದ ಮನುಷ್ಯ ಅಂತೀನಿ ನಾ ಅಲ್ಲ. ಅಲ್ಲ ಅಂದಂಗ ಆ ಸತ್ಯಂದ ಏನಾದ್ರು ಸುದ್ದಿ. ಅವಂದು ನಿನ್ನಷ್ಟಿಲ್ಲ ಬಿಡ, ಬಾಳ ಕಡಿಮೆ ಐತ ಅವಂದು. ಹಾ ಬಾಳ ಅಂದ್ರೆ ಬಾಳ ಕಡಿಮೆ ಐತಿ. ಹಂಗಂದ್ರೆ ಏನು ಮಾರ ಹೇಳಿ? ಅದೇ ಮಾರಯ್ಯ ವರ್ಚಸ್ಸು ಅವಂದು ಬಾಳ ಅಂದ್ರೆ ಬಾಳ ಕಡಿಮೆ ಐತಿ. ನಿಂದ ಬಾಳ ಚಲೋ ಐತಿ. ಅವಂದು ಕಡಿಮೆ ನಮ್ದು ದ್ವಾರ ಅಂದ್ರೆ ನಮಗ್ ಹೆಂಗ ಆಗಲಿಕ್ಕಿಲ್ಲ ಮರಾಯ. ಅದೆಲ್ಲ ಇರ್ಲಿ ಬಿಡ. ಮತ್ ನನಗೇನ ತರ್ತೀನಿ ಅಂತ ಹೇಳಿದಿರ, ತಂದಿ ಏನ? ಅಯ್ಯಯ್ಯ ತರ್ದಿದ್ರು ಬಿಟ್ಟಿ ಏನ? ನೋಡಿಲ್ಲ 1,000 ರೂಪಾಯಿ ಕೊಟ್ಟು ಬೆಟಗೇರಿ ಕುತ್ಕೊಂಡ್ ಅಂಗಡಿ ಒಂದು ಸಾರಿ ಕುತ್ಕೊಂಡ್ ಅಂಗಡಿಯಾಗಿನ ಸಾಡಿ ಆಯ್ದ ಭಾರಿ ಐತಿ ಬಿಡ ನಿಂದ ಸಾಡಿ. ಅತ್ತ ಇದೇನು ಮಹಾ ಬಿಡ, ಇನ್ನೂ ಅಲ್ಪ ಸ್ವಲ್ಪ ಶ್ರೀಮಂತದೇನೆ. ಇನ್ನು ಪೂರಾ ಶ್ರೀಮಂತ ಇದ್ದಿದ್ರ ಇನ್ನು ನಿನ್ನ ಧಾರವಾಡ ಕರ್ಕೊಂಡ್ ಹೋಗಿದ್ನಿ. ಅಲ್ಲ ಮತ್ತೆ ನೀ ಯಾವಾಗ ಶ್ರೀಮಂತನಾಗ? ಅದೇ ನನಗೆ ತಿಳಿಯಲ್ಲ ಚೆನ್ನೆ, ಅದ ನನಗೆ ತಿಳಿಯಲ್ಲ ಚೆನ್ನೆ. ಅಲ್ಲ ನೀ ಇನ್ನೊಂದ್ ಮಾತ, ಆ ಭೀಮನಗೌಡನ ಮನ್ಯಾಗ ಎಷ್ಟು ದಿನದಿಂದ ಅದಿ? ಬಾಳ ದಿವಸ ಆತ. ಈಗ ಅಲ್ಲ, ನಾ ಸಣ್ಣಕ್ಕಿದ್ದಾಗಿಂದ ಈಗಲೂ ನಾ ಅವ್ರ ಮನ್ಯಾಗ ಇದ್ದೇನ. ಇಲ್ಲ, ನಾನು ಅವ್ರ ಶ್ರೀಮಂತ ಆಗ್ಬೇಕನ್ನೋ ಆಸೆನ ಅದಕ್ಕ. ಅವ್ರಷ್ಟು ಶ್ರೀಮಂತ ಆಗೋ ಧೈರ್ಯ ಐತೆ ನಿನಗೆ? ಯಾಕ ಅವ್ರು ಮೊದಲಿಂದ ಏನು ಶ್ರೀಮಂತರಲ್ಲ. ಇತ್ತಿತ್ಲಾಗ ಅವರು 8 ಮಂದಿ ಕೊಡೋರು ಚೆಂಡು ಮುರಿದಾರು, 8 ಮಂದಿದ ಮಣಿ ಮುರಿದಾರ. ಮಾರಾಯ ನನಗೂ ಹಿಂಗಾಯ್ತು ಮಾರಾಯ ಅವ್ರದ್ದು. ಅದೆಲ್ಲ ಹಂಗಲ್ಲ. ಮೊದಲ ಅವರು ನಮ್ಮಂಗ ಮತ್ತೊಬ್ಬರ ಮನ್ಯಾಗ ಮನಿ ಹಾಳಾಗಿದ್ರು ಅಂತ ಗೊತ್ತೇನ? ಹೀಗುಂಟ ಮಾರಾಯ, ಹಾಗಿದ್ದವ್ರು ಮತ್ತೆ ಹೀಗ ಹೆಂಗಾದ್ರು? ಅದೆಲ್ಲ ನಿನಗೆ ಹಾಕಬೇಕು. ನಾನು ಅವ್ರ ಶ್ರೀಮಂತ ಆಗ್ಬೇಕನ್ನೋ ಆಸೆನ ಮಾರಾಯ. ಅದೇನಪ್ಪ ನನಗ್ ಗೊತ್ತಿಲ್ಲ. ಆದ್ರ ದಿಢೀರ್ ಅಂತ ಅಷ್ಟು ದೌಡ್ ಹಂಗ ಶ್ರೀಮಂತರಾಗ ನನಗಂತೂ ಗೊತ್ತಿಲ್ಲ ನೋಡು. ಅದೆಲ್ಲ ಇರ್ಲಿ ಬಿಡು ಚೆಲ್ಲಿ. ಈಗ ನಾಯಿನ ಬರ್ಲ? ಏ ಮಾರಾಯ 1,000 ಏನ ನೀನು ಸಲುವಾಗಿ ಹಾಳಾಗಿದ್ದು. ಅದಕ್ಕೆ ನಾಯಿನ ಮಾಡ್ಲಿ? ಅಟ್ಲೀಸ್ಟ್ ಒಂದು ಸಾಂಗ್ ಇಂಗ್ಲೀಷು ಬರ್ತೈತೆ ನಿನಗೆ? ತೋಡ ಬಿ ಆತ ಅಂದ್ರೆ ಹಿಂದಿನೂ ಬರ್ತೈತೆ ನಿನಗೆ? ಎಲ್ಲವೂ ಇಲ್ಲ, ಸ್ವಲ್ಪ ಸ್ವಲ್ಪ, ಪೂರಾ ಏನಿಲ್ಲ ಮಾರಾಯ. ಹಂಗಾರ ನೀ ಅರ್ಧ ಮಾಡ್ತಿ ಕಾಣ್ತೈತೆ ಹಂಗಾರ. ಅಲ್ಲ ಊಟ ಇಲ್ಲ ಮಾರಾಯ, ಊಟ ಮಾತ್ರ ಹೊಟ್ಟೆ ತುಂಬಾ ಮಾಡ್ತಾನೆ. ಅಲ್ಲ ಊಟ ಮಾತ್ರ ಹೊಟ್ಟೆ ತುಂಬಾ ಮಾಡ್ತಿದ್ದಿ, ಈಗ ಯಾಕೆ ಅರ್ಧ ಮಾಡ್ತಿ? ಇನ್ನು ಮ್ಯಾಲಿಂದ ಪೂರಾನ ಮಾಡ್ತೇನ ಮಾರಾಯ. ಅದೇಟು ಪೂರ್ತಿ ಮಾಡ್ತೀವಿ, ಅದು ಪೂರ ಮಾಡಿದ್ರ ನಿಂದೇನು ಮುರ್ಕೊಂಡು ಹೋಗ್ತೈತವ. ಮಾರಾಯ ಸುಮ್ನೆ ನಿಂತೆಲ್ಲ ಶುರು ಮಾಡ. ನಾಚದಂಗ ಬಂದು ನೋಡ ಏನೇನ ತಂದೇನ, ನಾಚದಂಗ ಬಂದು ನೋಡ ಏನೇನ ತಂದೇನ, ನಾಚದಂಗ ಬಂದು ನೋಡ ಏನೇನ ತಂದೇನ, ನಾಚದಂಗ ಬಂದು ನೋಡ ಏನೇನ ತಂದೇನ.
ಮತ್ತೊಂದು ಯಾಕೋ ಅರ್ಧಂಬರ್ಧ ಆದಂಗ ಆಗುತ್ತೆ ಮಾರಾಯ. ಏನ್ ಮಾಡ್ಬೇಕು ದೊಡ್ಡ ಅರ್ಜ ಸೆನ್ಸರ್ ಕಟ್ ಐತೆ ದೊಡ್ಡ ಅರ್ಜ ಅರ್ಧಂಬರ್ಧ ಆದಂಗ ಆಗುತ್ತೆ. ಹಾಕಿದಿ ಕರಿ ಲಂಗ ಹಿಡಿಸಿದಿ ನನಗ ಗುಂಗ ಏರತಿ ರಂಗು ರಂಗ ಬಾರೆ ಚಲುವ ಚಿನ್ನಾರೆ ನನ್ನ ಮಧು ಬಂಗಾರೆ. ಹಾಕಿದಿ ಕರಿ ಲಂಗ ಹಿಡಿಸಿದಿ ನನಗ ಗುಂಗ ಹಾಕಿದಿ ಕರಿ ಲಂಗ ಹಿಡಿಸಿದಿ ನನಗ ಗುಂಗ ಏರತಿ ರಂಗು ರಂಗ ಬಾರೆ ಚಲುವ ಚಿನ್ನಾರೆ ನನ್ನ ಮಧು ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಂದ ಅದಿದು ಜಾಜ ಹರಿದ ಹುಡುಗಿಗೆ ಮಗಾಲು ಬರಚಿ ಹುಚ್ಚ ಹಿಡಿಚಾರ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಂದ ಅದಿದು ಜಾಜ ಹರಿದ ಹುಡುಗಿಗೆ ಮಗಾಲು ಬರಚಿ ಹುಚ್ಚ ಹಿಡಿಚಾರ ಪ್ರವೀಣ, ನೋಡಿದೀಯಾ ನಾನಂದ್ರೆ ಎಲ್ಲಾ ಕಸಗಳಲ್ಲಿ ಹೇಗೆ ಬೇಪರಾಗಿ ಬಿಡುತ್ತಾರೆ. ಇಂಥ ಸಮಯದಲ್ಲಿ ನಮ್ಮ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಲೇಬೇಕು. ಏಕೆಂದರೆ ಈಗಿರುವ ತಹಸೀಲ್ದಾರರು ಈ ತಿಂಗಳೇ ನಿವೃತ್ತಿಯಾಗುತ್ತಿದ್ದಾರೆ. ಅಂದರೆ ಗೌಡ್ರಿ ಹೊಸಬರು ಯಾರು ಬರ್ತಾರ ಏನೋ, ನಮಗೆ ಈ ಬಡವರಿಗೆ ನೀಡಿದ ಸೈಟ್ ನಮಗೆ ದಕ್ಕುತ್ತದೆ ಅಥವಾ ಇಲ್ಲವೋ ಎಂಬುವ ನನಗೆ ಭಯವಾಗುತ್ತದೆ ಗೌಡ್ರೆ. ನೋಡು ಪ್ರವೀಣ, ಇದೇ ಊರಿನ ಶಾಂತಪ್ಪನ ಮಗನಾದ ರಮೇಶನಿಗೆ ಇಂಟ್ರು ಬಂದಿದೆ. ಆ ಇಂಟರ್ವ್ಯೂ ಯಾವ ರಮೇಶ ಪಾಸ್ ಆಗಿವೆ ಅವನೇ ನಮ್ಮ ತಾಲೂಕಿಗೆ ಬರುತ್ತಿದ್ದಾನೆ. ಅಲ್ಲ ಗೌಡ್ರಿ, ಅವನಿಗೆ ನೌಕರಿ ದೊರೆತರೆ ನಿಮಗೇನು ಲಾಭವಿದೆ? ಲಾಭ ಇದೆ ಪ್ರವೀಣ, ಲಾಭವಿದೆ. ಒಂದೇ ಒಂದು ಕಲ್ಲಿಗೆ ಎರಡು ಅಕ್ಕಿಯನ್ನು ಹೊಡೆಯುವಂತೆ ರಮೇಶ್ ನಮ್ಮ ತಾಲೂಕಿಗೆ ತಹಸೀಲ್ದಾರಾಗಿ ಬರುವಂತೆ ಮಾಡಿಕೊಳ್ಳುತ್ತೇನೆ. ಎರಡನೇದಾಗಿ ಅವನು ನಮ್ಮ ತಾಲೂಕಿಗೆ ತಹಸೀಲ್ದಾರ ಆದ ತಕ್ಷಣವೇ ಅವನ ಜೊತೆ ಬಾಂಧವ್ಯ ಬೆಳೆಸುತ್ತೇನೆ. ಮಾಡು ಗೌಡ, ಮಾಡು. ಏನ್ ಮಾಡ್ತೀಯ ಮಾಡು. ಕೊನೆಗೆ ನಾನೇ ನಿನಗೆ ಮುಳ್ಳಾಗಿ ನಿನ್ನ ಸಿರಿತನವನ್ನೆಲ್ಲ ನೆಲಸಮ ಮಾಡ್ತಿದ್ರೆ ನಾನೇಕೆ ಬದುಕಬೇಕು? ಹಾ ಗೌಡ್ರಿ, ಯಾವ ರೀತಿ ಸಂಬಂಧ ಬೆಳೆಸುವಿರಿ? ಪ್ರವೀಣ, ನನ್ನ ಒಬ್ಬನ ಮಗಳಾದ ಶಕುಂತಲನ್ನು ರಮೇಶನಿಗೆ ದಾರಿ ಹಿಡಿದು ಕೊಡ್ತೇನೆ. ಆಗ ಈ ತಾಲೂಕಿನ ತಹಸೀಲ್ದಾರ ನನ್ನ ಅಳಿಯನಾಗುತ್ತಾನೆ. ಆಗ ನನ್ನ ಎಲ್ಲ ಕಪಟ ಕಾರ್ಯಸ್ಥಾನವು ಸುಲಭವಾಗುತ್ತದೆ. ಅಲ್ಲ ಗೌಡ್ರಿ, ಇದಕ್ಕೆ ರಮೇಶ ಒಪ್ಪಬೇಕಲ್ಲ. ಬಡತನ ಬೇದಿಯಲ್ಲಿ ಬೆಂದು ಹೋದವನು ಈ ಶ್ರೀಮಂತನ ಮಾತು ಮರೆಯುತ್ತಾನ. ಅದು ಎಂದಿಗೂ ಸಾಧ್ಯವಿಲ್ಲ. ಹೇಗಾದರೂ ಮಾಡಿ ಆ ಪ್ರವೀಣ ರಮೇಶನನ್ನು ನಾನು ಹತ್ತಿರ ಬರೆದು ಹಾಗೆ ಸೆಳೆದು
ನೋಡ್ರಿ ನಾನು ತಹಸೀಲ್ದಾರ್ ಆಫೀಸಿಗೆ ಹೋಗಿ ಭೇಟಿಯಾಗಿ ಬರಲ್ಲ. ಆಯ್ತು ರಮೇಶ, ನಾನು ಹೇಳಿದ ಕೆಲಸಗಳೆಲ್ಲವೂ ನಿನಗೆ ನೆನಪಿರಲಿ. ಒಂದು ಮಿಸ್ಟೇಕ್ ಆಗಬಾರದು. ನಾನು ಮನೆಗೆ ಹೋಗಿ ಬರಲೆ. ಆಯ್ತು ಗೌಡ್ರಿ, ನೀವು ನಡೀರಿ, ಎಲ್ಲಕ್ಕೂ ನಾನಿದ್ದೇನೆ. ಆಯ್ತು, ಮಾಡಿಕೊಂಡು ಬೇಗ ಬಾ. ದೌರ್ಜನ್ಯ ಕಂಡ ರತಿಯಲ್ಲ ಕೂಡ ಸರಸ ಸಲ್ಲಾಪ ಮಾಡಲು ಮೊದಲಿನ ತರ ಸರಿಯಾಗುವುದಿಲ್ಲ. ಒಂದು ಶಕ್ತ ಮನೆಯನ್ನೇ ಆದರ ರೂಪಕ್ಕೆ ತಳ್ಳಿದ ಅಯೋಗ್ಯ. ಹೋಗು ಗೌಡ ಹೋಗು, ನಿನಗೇನು ಗೊತ್ತಾಗಬೇಕು ಈ ಪವನ್ ಕುಮಾರನ ಕಾರಸ್ಥಾನ. ನಿನ್ನೆ ಮೊನ್ನೆ ಕಡು ಏರಿಯಾದ ರಮೇಶನನ್ನ ನಿನ್ನ ಹಳೆಯನನ್ನಾಗಿ ಮಾಡಿಕೊಳ್ಳುವೆಯಾ? ಮಾಡಿಕೊ, ಇನ್ನೂ ಏನೇನ್ ಮಾಡ್ತೀವಿ ಮಾಡು. ಗೌಡ, ಒಂದಲ್ಲ ಒಂದು ದಿನ ನಾನೇ ನಿನಗೆ ಮುಳ್ಳಾಗಿ ನಿನ್ನ ಸಿರಿತನವನ್ನೆಲ್ಲ ನೆಲಸಮ ಮಾಡ್ತಿದ್ರೆ ನಾನೇಕೆ ಬದುಕಬೇಕು? ಇದೇನ್ ಪ್ರವೀಣ್ ನೀವಿಲ್ಲಿ? ಚೇಚೆ ಹಾಗೇನಿಲ್ಲ ಶಕುಂತಲ, ನಿಮ್ಮ ತಂದೆಯವರು ನಾವು ಒಟ್ಟಿಗೆ ಸೇರಿ ತಹಸೀಲ್ದಾರ್ ಆಫೀಸಿಗೆ ಹೊರಟಿದ್ದೆವು. ಹೌದಾ? ಹಾಗಾದ್ರೆ ನಮ್ಮ ತಂದೆಯವರಿಗೆ? ಶಕುಂತಲ, ನಿಮ್ಮ ತಂದೆಯವರು ನಾವು ಒಟ್ಟಿಗೆ ಹೊರಟಿದ್ದೆವು. ಆದರೆ ಅವರಿಗೆ ಬೇರೆ ಕೆಲಸ ಇದ್ದಿದ್ದರಿಂದ ಮನೆಗೆ ಹೋದರು. ಒಳ್ಳೇದಾಯ್ತು ಬಿಡಿ. ನೋಡಿ, ವೈದ್ಯ ಹೇಳಿದ್ದು ಹಾಲು ಅನ್ನ ಹಾಗೂ ರೋಗಿ ಬಯಸಿದ್ದು ಹಾಲು ಅನ್ನೋ ಹಾಗೆ ನೀವೀಗ ಒಬ್ಬರಿಗೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಶಕುಂತಲ, ಯಾವುದಕ್ಕೂ ನೀವು ನಿಮ್ಮ ತಂದೆಯವರನ್ನು ನಿಮ್ಮ ಮದುವೆಯ ಬಗ್ಗೆ ಒಂದು ಸಲ ವಿಚಾರಿಸಿಕೊಂಡು ನನ್ನೊಂದಿಗೆ ಸಲಿಗೆ ಬೆಳೆಸಿಕೊಳ್ಳಿರಿ. ನೋಡಿ ಪ್ರವೀಣ್, ಯಾಕೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಮನುಷ್ಯ ಅಂದ ಮೇಲೆ ಹೊತ್ತು ಬಂದಂತೆ ಕೂಡ ಹಿಡಿಯಲೇಬೇಕು ತಾನೆ. ಅದೆಲ್ಲ ನಿಮ್ಮಂತ ಶ್ರೀಮಂತರಿಗೆ ಯೋಗ್ಯವಾದದ್ದು. ಈ ದಿನ ಒಂದು ರೀತಿ ಇದ್ದು ನಾಳೆಗೆ ಬದಲಿಯಾಗಿ ಬಿಡ್ತೀರಾ. ಆದರೆ ನಾನು ಹಾಗಲ್ಲವಲ್ಲ, ಬಡವ. ನೋಡಿ, ಯಾಕೆ ರೀತಿ ಮಾತಾಡ್ತೀರಾ? ಎಲ್ರು ಹುಟ್ಟುವಾಗ್ಲೂ ಶ್ರೀಮಂತರು ಇರೋದಿಲ್ಲ. ನನ್ನ ತಂದೆ ಕೂಡ ಮೊದಲು ಬಡವರೇ ಇದ್ರಂತೆ. ಹಾ, ಮತ್ತು ಹೇಗೆ ದಿಢೀರಂತ ಶ್ರೀಮಂತರವರು? ಹೇಗಾದ್ರೂ ನನಗಂತೂ ಗೊತ್ತಿಲ್ಲ, ಹೇಗೋ ಒಟ್ಟು ಅದಿರ್ಲಿ. ಯಾಕೆ ನಮ್ಮ ತಂದೆಯಿಂದ ನಿಮ್ಗೇನು ಬೇಸರವಾಗಿದೆಯೇನು? ಚೇಚೆ ಹಾಗೇನಿಲ್ಲ ಶಕುಂತಲ, ಆದರೂ ನನ್ನ ನಿನ್ನ ಮದುವೆಯ ವಿಚಾರ ಅನುಮಾನ. ನೋಡಿ, ಮುಂದೆ ಏನಾಗುತ್ತೋ ನನಗದು ಗೊತ್ತಿಲ್ಲ. ಸದ್ಯಕ್ಕೆ ನಾವಿಬ್ಬರು ಪ್ರೇಮಿಗಳು, ಹೌದು ತಾನೆ? ಎಸ್ ಶಕುಂತಲ, ಮುಂದೆ ನೀನು ಬೇರೆಯವರಿಗೆ ಮಾಡದೇ ಆಗಿರ್ತೀನಿ, ನಿಮಗೆ ಪ್ರೇಯಸಿ ಆಗಿರ್ತೀನಿ ಅಷ್ಟೇ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಹಾ ಹೌದು, ನನ್ನ ಶಕುಂತಲವ ಪ್ರೇಮ ಹಾಳಾಗಬಾರದು. ಹಾ, ಅಂದಾಗೆ ಶಕುಂತಲ, ಏನು? ಹೊರಬೀಳಲಿ ನಿನ್ನ ಮಧುರವಾದ ಕಂಠದಿಂದ ಒಂದು ಗಾಯನ.
ಸಿಹಿ ಮುತ್ತಿನ
ರೂಪಾಯಿ ಐರಿ ಮಾಡಿದ್ದಾರೆ ಅವ್ರಿಗೆ ನಾವು ತುಂಬಾ ಅಭಿಮಾನಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈರಣ್ಣ ಮರಗಾಲ್ ಬೇಗನೆ ಬರ್ಬೇಕು. ಈರಣ್ಣ ಮರಗಾಲ್ ಇವರಿಗೆ ಸುರೇಶ್ ಗುಡ್ಕಟ್ಟಿ ಅವರಿಂದ ಸ್ವಲ್ಪ ಮಾಲಾರ್ಪಣೆ. ಅದೇ ರೀತಿ ಮಕ್ತಮ್ ಸಾಬ್ ಸೈಯದ್ನವ್ರ ಇವರಿಗೆ ಅತಿಕ್ ಮಿರ್ಜಾನ್ ಅವ್ರ ಬೈಲ್ ಹೊಂಗಲ್ ಅಬೇದ ಕೆಂಗಾನ್ ಅವ್ರ 501 ಅವರು ರಮೇಶ, ಸಮಯವಾಗುತ್ತಾ ಬಂತು. ನಿನಗಾಗಿ ದುಡ್ಡು ತರುತ್ತೇನೆ ಅಂತ ಹೋದ ಅಣ್ಣ ಇನ್ನೂ ಬರ್ಲಿಲ್ವಲ್ಲೋ? ಶಾರದ 2 ಲಕ್ಷ ರೂಪಾಯಿ ಅಂದರೆ ಅಷ್ಟು ಸುಲಭವಲ್ಲ. ಮಾಲತೇಶ ಹಣಕ್ಕಾಗಿ ಎಲ್ಲೆಲ್ಲಿ ಆಡುತ್ತಿರುವನು. ಈ ದಿನ ನನಗೆ ಹಣ ಸಿಗದೆ ಹೋದರೆ ನನ್ನ ಜೀವನವೇ ವ್ಯರ್ಥವಾಗಿ ಹೋಗುತ್ತದೆ. ರಮೇಶ, ಈಗಿನ ಕಟುಕ ಸಮಾಜದಲ್ಲಿ 2 ಲಕ್ಷ ರೂಪಾಯಿ ಹಣ ಸಿಗೋದು ತುಂಬಾ ಕಷ್ಟವಪ್ಪ. ಅದು ನಮ್ಮಂತಹ ಬಡವರಿಗೆ ಎಂದ್ರೆ ಯಾರು ದುಡ್ಡು ಕೊಡುವುದಿಲ್ವಪ್ಪ. ರಮೇಶ, ಈಗ ನಮಗೆ ದುಡ್ಡು ಸಿಕ್ಕರೂ ಸರಿ, ಇಲ್ಲವಾದರೆ ಈ ದಿನವೇ ಈ ನಮ್ಮ ಮನೆಯನ್ನು ಗೌಡರಿಗೆ ಮಾರಿ ಅವರು ದುಡ್ಡು ತಂದು ಕೊಡ್ತೇನೆ. ಸ್ವಲ್ಪ ನಿಧಾನಿಸು ರಮೇಶ. ಎಲ್ಲಿಯವರೆಗೆ ಅಂತ ಕಾಯ್ದಪ್ಪ. ಇಂಥ ಸಮಯ ಸಂದರ್ಭಗಳು ಜೀವನದಲ್ಲಿ ಒಂದೊಂದು ಸಲ ಬರುವುದು. ಈ ದಿನ ಒಂದು ಕಳೆದು ಹೋದರೆ ನನ್ನ ಜೀವನವೇ ಮುಗಿದು ಹೋದಂತೆ. ತಮ್ಮ ರಮೇಶ, ನಿನ್ನ ಜೀವನ ಮುಗಿದು ಹೋಗಲಿಕ್ಕೆ ಈ ನನ್ನ ಯಾವತ್ತೂ ಬಿಡುವುದಿಲ್ಲ ರಮೇಶ, ಯಾವತ್ತೂ ಬಿಡುವುದಿಲ್ಲ. ಮಾಲ್ತೇಶ, ಏನಾಯ್ತಪ್ಪ ನೀನು ಹೋದ ಕೆಲ್ಸ? ಅಮ್ಮ, ಆ ಮಹಾಮಯ ಮಾಲತೇಶ್ವರನ ಅನುಗ್ರಹದಿಂದ ಎಲ್ಲ ಸರಿಯಾಯಿತಮ್ಮ. ಹಾಗಾದರೆ ಸಿಕ್ಕುವೇನನ್ನ 2 ಲಕ್ಷ ರೂಪಾಯಿ? ತಮ್ಮ ರಮೇಶ, ಸಿಗಲಿಲ್ಲವಪ್ಪ, ಹಣ ಸಿಗಲಿಲ್ಲ. ಸಂಪಾದಿಸಿಕೊಂಡು ಬಂದೆ ರಮೇಶ, ಸಂಪಾದಿಸಿಕೊಂಡು ಬಂದೆ ರಮೇಶ. ಈ ಹಣ ರಮೇಶ, ಈ ಹಣ ಮನುಷ್ಯನಿಗೆ ಎಷ್ಟು ಮುಖ್ಯವಾದದ್ದು ಅಂತ ನನಗೆ ಈ ದಿವಸ ಗೊತ್ತಾಯಿತಪ್ಪ. ಈ ದಿವಸ ರಮೇಶ, ಈ ಹಣದ ವ್ಯಾಮೋಹ ಬಹಳ ಕೆಟ್ಟದ್ದು ರಮೇಶ, ಬಹಳ ಕೆಟ್ಟದ್ದು ರಮೇಶ. ಈ ಹಣ ವ್ಯಾಮೋಹಕ್ಕೆ ಬಿದ್ದರೆ ಒಂದು ಸುಶಿಕ್ಷಿತವನ್ನು ಕೂಡ ಸುಳ್ಳುವಾಗುತ್ತಾಳೆ. ನಿಷ್ಠಾವಂತ ವ್ಯಕ್ತಿ ಕೊಲೆಗಾರನಾಗುತ್ತಾನೆ. ಇಲ್ಲ, ಎಲ್ಲದಕ್ಕೂ ಅಂಜುವ ಮನುಷ್ಯ ತ್ಯಾಗಿಯಾಗುತ್ತಾನೆ ರಮೇಶ. ಈ ಎಲ್ಲ ಮಾತುಗಳನ್ನು ನೀನು ಜ್ಞಾನದಲ್ಲಿಟ್ಟುಕೊಂಡು ನೀವೊಬ್ಬ ಆದರ್ಶ ವ್ಯಕ್ತಿಯಾಗಿ ಬಾಳಬೇಕೆನ್ನುವುದೇ ಈ ನನ್ನ ಆಸೆ. ತೆಗೆದುಕೊಳ್ಳು ರಮೇಶ ಈ ಹಣವನ್ನು. ಅದೆಂದಿಗೂ ಸಾಧ್ಯವಿಲ್ಲಣ್ಣ. ಅಮ್ಮ, ಅಪ್ಪ ನನಗೆ ಜಯಧೈರ್ಯನೆಂದು ಆಶೀರ್ವಾದ ಮಾಡಿ ಕಳಿಸರಮ್ಮ. ರಮೇಶ, ನಿಮ್ಮ ಅಣ್ಣ ಹೇಳಿದ ಮಾತನ್ನು ಮರೆಯಬೇಡ. ಆದಷ್ಟು ಬೇಗನೆ ನೀನು ನೌಕರಿಯನ್ನು ತೆಗೆದುಕೊಂಡು ಬರಬೇಕಪ್ಪ. ಮಾಲ್ತೇಶ, ಇಷ್ಟೊಂದು ಹಣವನ್ನು ಎಲ್ಲಿಂದ ತಂದೆಯಪ್ಪ ನೀನು? ಮಾನವೀಯತೆಯ ದೃಷ್ಟಿಯ ಜನ ಇನ್ನು ಸ್ವಲ್ಪನಾದರೂ ಇದ್ದಾರಮ್ಮ ಈ ನಮ್ಮ ಸಮಾಜದಲ್ಲಿ. ಅಂದರೆ ಅವರ್ಯಾರಪ್ಪ ಇಷ್ಟೊಂದು ಹಣ ಸಹಾಯ ಮಾಡಿದವರು? ಅಪ್ಪ, ಹುಬ್ಬಳ್ಳಿಯಲ್ಲಿ ನನ್ನ ಸ್ನೇಹಿತನೊಬ್ಬ ಅಪಾರ ಶ್ರೀಮಂತನಿದ್ದಾನೆ. ಅವನು ಸಹಾಯ ಮಾಡಿದನಪ್ಪ, ಅವನು ಸಹಾಯ ಇದೇನಪ್ಪ, ನಿನ್ನ ಸ್ವಂತದಿಂದ ಒಂದೇ ಸಮನೆ ರಕ್ತ ಹರಿದು ಬರ್ತಾ ಇದೆ. ಯಾರೇನ ಮಾಡಿದ್ರಪ್ಪ ನಿನಗೆ? ಹಾಗೇನಿಲ್ಲಮ್ಮ, ಒಂದು ಸ್ವಲ್ಪ ಗಾಯವಾಗಿತ್ತು. ಬಹುಶಃ ರಭಸವಾಗಿ ನಡೆದುಕೊಂಡು ಬಂದಿದ್ದರಿಂದ ಹೊಡೆದಿರಬೇಕಷ್ಟೇ. ಇದೇನಪ್ಪ, ಇಷ್ಟು ದೊಡ್ಡ ನೋವಾದ್ರು ಆ ನೋವಿನ ಅರಿವು ಸಹ ನಿನಗಾಗಿಲ್ವೇನಪ್ಪ ಮಾಲ್ತೇಶ? ಅಮ್ಮ, ಈ ರೀತಿ ಸಂದರ್ಭಗಳು ನಮಗೆ ದಿನವಿಡೀ ಬರುವುದಿಲ್ಲಮ್ಮ, ದಿನವಿಡೀ ಬರುವುದಿಲ್ಲ. ಒಂದೊಂದು ಸಲ ಮಾತ್ರನಮ್ಮ. ಅಮ್ಮ, ಇನ್ನು ಮುಂದಂತೂ ನನಗೆ ಕಷ್ಟಗಳೇ ಬರುವುದಿಲ್ಲಮ್ಮ, ಕಷ್ಟಗಳೇ ಬರುವುದಿಲ್ಲ. ಏಕೆಂದರೆ ನನ್ನ ತಮ್ಮ ಹಿಂದೆ ತಹಸೀಲ್ದಾರನಾಗಿ ಮನೆಗೆ ಬರುತ್ತಾನಮ್ಮ. ಮಾಂತೇಶ, ಅದೆಲ್ಲ ನಾವು ಅಂದುಕೊಂಡಂಗೆಲ್ಲ ನಡೆಯಬೇಕಲ್ಲ ಪಾಪ. ನಡೆದೇ ತೀರುತ್ತದೆ ಅಪ್ಪ, ನಡೆದೇ ತೀರುತ್ತದೆ.
ನನ್ನ ತಮ್ಮ ಇದರಲ್ಲಿ ಜಯಶಾಲಿಯಾಗಿಯೇ ಬರುತ್ತಾನೆ ಎನ್ನುವ ಭರವಸೆ ನನಗಿದೆಯಪ್ಪ. ಇದ್ದೇ ಬರುತ್ತಾನೆ. ಹಾಗೆ ಆಗ್ಲಪ್ಪ. ಆದ್ರೆ ನೀನು ಜೀವನವೆಲ್ಲ ಕಷ್ಟವನ್ನು ಅನುಭವಿಸಿದ್ದು ಸಾಕು. ಇನ್ನು ಮುಂದಾದ್ರೂ ನೀನು ಸುಖವಾಗಿ ಇರ್ಬೇಕು. ಅದಕ್ಕೆ ಮುಂದಿನ ವರ್ಷ ರಮೇಶನಿಗೂ ಹಾಗೂ ನಿನಗೂ ಮದುವೆ ಮಾಡ್ಬೇಕು ಎನ್ನುವುದೇ ನಮ್ಮ ಆಸೆ ಅಪ್ಪ. ಮದುವೆ ಆ ವಿಚಾರವನ್ನೆಲ್ಲ ಆಮೇಲೆ ನೋಡಿದರಾಯ್ತು ಬಿಡಮ್ಮ. ಸರಿ ಹೋಯ್ತು. ಮದುವೆ ಅಂದ ತಕ್ಷಣ ನಿನ್ನ ಮಾತೆ ನಿಂತು ಹೋಗುತ್ತದೆ. ಬಾರಪ್ಪ, 2 ದಿನದಿಂದ ನೀನು ಊಟ ಮಾಡಿಲ್ಲ. ಮನೆಯಲ್ಲಿ ಯಾರು ಕೂಡ ಊಟ ಮಾಡಿಲ್ಲ. ಮೊದಲು ಹೊಟ್ಟೆ ತುಂಬ ಊಟ ಮಾಡುವಂತೆ. ಬಾರಪ್ಪ. ಸರಿನಮ್ಮ, ನನಗೂ ಅಷ್ಟೇನಮ್ಮ. ನಿಮ್ಮೆಲ್ಲರನ್ನು ಬಿಟ್ಟು ಊಟ ಮಾಡಲಿಕ್ಕೆ ಆಗುವುದಿಲ್ಲಮ್ಮ. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನಾನು ಕಷ್ಟಪಟ್ಟ ಓದಿದ ಪ್ರತಿಫಲ ನನಗಿಂದು ಸಿಕ್ಕಿತ್ತು. ಎಂದಿನಿಂದ ನಾನಾದೇನು ಈ ತಾಲೂಕಿನ ತಹಸೀಲ್ದಾರ. ಅದರಲ್ಲೂ ಪ್ರಪ್ರಥಮವಾಗಿ ನಮ್ಮ ತಾಲೂಕಿನ ಜವಾಬ್ದಾರಿಯನ್ನು ಕೊಟ್ಟಿರುವುದು ನನ್ನ ಪುಣ್ಯ ಎಂದು ತಿಳಿಯಬೇಕು. ಓಹೋ, ನಮಸ್ತೆ ನಮಸ್ತೆ ತಹಸೀಲ್ದಾರ್ ಸಾಹೇಬರಾದ ರಮೇಶ್ ಅವರಿಗೆ. ಛೇ, ಇದೇನು ಗೌಡ್ರಿ, ನಾನು ತಹಸೀಲ್ದಾರ್ನಾದ ವಿಷಯ ನಿಮಗೆ ಹೇಗೆ ಗೊತ್ತಾಯಿತು? ರಮೇಶ, ನೀನು ತಹಸೀಲ್ದಾರ್ ಆಗುವಂತೆ ಮಾಡಿದವನೇ ನಾನು. ನಿನ್ನನ್ನು ಎಲ್ಲಿ ರವಾನೆ ಮಾಡುತ್ತಿದ್ದರು. ನಮ್ಮ ರಮೇಶನನ್ನು ನಮ್ಮ ತಾಲೂಕಿಗೆ ಬರುವಂತೆ ರೆಕಮೆಂಡ್ ಮಾಡಿ ಈ ತಾಲೂಕಿಗೆ ಬರುವಂತೆ ಮಾಡಿದವನೇ ನಾನು. ತುಂಬಾ ಉಪಕಾರವಾಯಿತು ಗೌಡ್ರಿ. ಈಗಲಾದರೂ ನಮ್ಮಂತ ಬಡವರ ಮೇಲೆ ನಿಮಗೆ ಕರುಣೆ ಬಂದಿತ್ತಲ್ಲ. ರಮೇಶ, ನಿನ್ನ ಮೇಲೆ ಕರುಣೆ ಎಂಬುದು ತುಂಬಾ ಇದೆ. ಅದೇ ನಿಮ್ಮ ಅಣ್ಣ ಇದಾನಲ್ಲ, ಅವನ ಮೇಲೆ ನನಗೆ ಕರುಣೆ ಎಂಬುದು ಇಲ್ಲ. ಸೋತ ಸೋದರನೇ ಗೌಡ್ರಿ, ಏಕೆ ಶುದ್ಧ ಸೋಮಾರಿ ನಮ್ಮ ಮಾಲತೇಶನ ನಿಮ್ಮ ದೃಷ್ಟಿಯಲ್ಲಿ? ನೋಡು, ಅವನು ಸೋತ ಸುಮಾರು. ಯಾರಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಎಂಬ ಪರಿವು ಅವನಿಗೆಲ್ಲಿದೆ. ರಮೇಶ, ನೀನೊಬ್ಬ ಮೇಲಧಿಕಾರಿ, ಅವನೊಬ್ಬ ಸಣ್ಣ ಕೂಲಿಯಾಳು. ಇಲ್ಲಿಯವರೆಗೆ ಆಳೆ ಆದರೆ ಮುಂದೆ ಸಾಕು ನಿಲ್ಲಿಸು. ಅವನಿಂದ ನಿನಗೆ ಒಂದು ಜಯಿಸಲಾರದು. ಅಪಕೀರ್ತಿ ಕಟ್ಟಿಟ್ಟ ಬುತ್ತಿ. ಹೌದು ಗೌಡ್ರಿ, ನೀವೇ ಹೇಳುವುದು ಸರಿಯಾಗಿ ಇದೆ. ಅವನೆಂದಿದ್ದರೂ ಹೊರಗೆ ಇರಬೇಕು. ನೋಡು ರಮೇಶ, ನೀನೊಬ್ಬ ತಹಸೀಲ್ದಾರ ಈ ತಾಲೂಕಿಗೆ, ನಾನೊಬ್ಬ ಗರ್ಭ ಶ್ರೀಮಂತ ಊರಿಗೆ. ನಾವು ಇಬ್ಬರು ಕೂಡಿದಾಗ ಇನ್ನೂ ಗರ್ಭ ಶ್ರೀಮಂತರಾಗಬಹುದು. ಏನಂತೀಯೋ ರಮೇಶ? ಅದು ಹೇಗೆ ಗೌಡ್ರಿ? ಬಹಳ ಸುಲಭ. ಬಡವರಿಗೂ ಬಗ್ಗದ ಆಸ್ತಿಯನ್ನು ನಾವು ಕಬಳಿಸಬೇಕು. ಅದು ತಹಸೀಲ್ದಾರಾದ ನಿನ್ನಿಂದ ಮಾತ್ರ ಸಾಧ್ಯ. ಹೀಗೆ ಮಾಡಿದರೆ ಹಣವು ನಮ್ಮ ಹತ್ತಿರ ನೀರಿನಂತೆ ಉಕ್ಕಿ ಉಕ್ಕಿ ಬರುವುದು. ನಿಮ್ಮನ್ನು ನಿಜವಾಗಿಯೂ ನಾನು ಬಹಳ ಕೆಟ್ಟವರು ಎಂದಿದ್ದೆ. ಆದರೆ ನಿಮ್ಮನ್ನು ಇಷ್ಟೊಂದು ಮಹಾತ್ಮರೆಂದು ನಂಬಿದ್ದು ನಾ ಈ ದಿನವೇ ನಿಮ್ಮನ್ನು. ನೋಡು ರಮೇಶ, ದುಡಿದ ಮುಂದೆ ಬರೋರಿಗೆ ಈ ಭೀಮನಗೌಡ ಎಂದಿದ್ದರೂ ಒಳ್ಳೆಯವನೇ. ದುಡಿಯದೆ ಶುದ್ಧ ಸೋಮಾರಿಗೆ ಈ ಭೀಮನಗೌಡ ಎಂದಿದ್ದರೂ ಕೆಟ್ಟವನೇ. ನಿಮ್ಮ ಇಂಥ ಉದಾರ ಮನಸ್ಸಿನ ಮಾತು ಈ ದಿನವೇ ನನಗೆ ಗೊತ್ತಾಯಿತು. ಹಾ ರಮೇಶ, ನಿನ್ನ ಮುಂದೆ ಇನ್ನೊಂದು ಪ್ರಮುಖವಾದ ವಿಷಯ ನೀಡುತ್ತೇನೆ. ಆ ವಿಷಯವನ್ನು ನೀನು ತಿರಸ್ಕರಿಸುವುದಿಲ್ಲ ಎಂದು ನನ್ನ ಮನಸ್ಸಾಕ್ಷಿ ಒಪ್ಪುತ್ತಿದೆ. ಅದ್ಯಾವ ವಿಷಯ ಹೇಳಿ ಗೌಡರಿ? ನನ್ನಿಂದ ಸಾಧ್ಯವಾದರೆ ಖಂಡಿತ ನೆರವೇರಿಸಿಕೊಡುತ್ತೇನೆ. ರಮೇಶ, ಅಂಥದ್ದೇನೂ ಇಲ್ಲ. ನನ್ನ ಒಬ್ಬಳ ಮಗಳಾದ ಶಕುಂತಲನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕೆಂದಿದ್ದೇನೆ. ನಿಮ್ಮ ಆಸೆ ಏನು ಒಳ್ಳೆಯದು ಗೌಡ್ರಿ, ಅದಕ್ಕೆ ನಮ್ಮ ತಂದೆ ತಾಯಿ ಒಪ್ಪಬೇಕಲ್ಲ. ರಮೇಶ, ನಿನ್ನ ಇಂಥ ಗುಣವೇ ನನಗೆ ಹಿಡಿಸಿದ್ದು. ರಮೇಶ, ಆದರೂ ಒಂದು ಮಾತು ಹೇಳ್ತೇನೆ ಕೇಳು. ಮದುವೆ ನಿನಗೆ ಸಂಬಂಧಪಟ್ಟಿದ್ದು, ನಿಮ್ಮ ತಂದೆ ತಾಯಿಗಳಿಗೆಲ್ಲ.
ಈ ಅಪಾರ ಶ್ರೀಮಂತಿಕೆ ನಿನ್ನದಾಗಬೇಕು ಎನ್ನ ಹೆಬ್ಬಾಯಿಕೆ ರಮೇಶ. ನನ್ನ ಆಸೆ ಏನೋ ಅದೇ ಇದೆ ಸರ್. ಆದರೆ ಮತ್ತಿನ್ನೇನು ರಮೇಶ, ನಾನು ಹಿಂದೆ ನಿಮ್ಮ ಮನೆಗೆ ಬಂದು ನಿಮ್ಮ ತಂದೆ ತಾಯಿಯರನ್ನು ಒಪ್ಪಿಸುತ್ತೇನೆ. ಹಾಗೆ ಈ ದಿನವೇ ಮದುವೆ, ಏಕೆಂದರೆ ಮುಂದೆ ಮುಹೂರ್ತಗಳು ಸರಿಯಾಗಿಲ್ಲ. ಮದುವೆ ಅಂದರೆ ಅಷ್ಟೊಂದು ಸುಲಭದ ಮಾತಲ್ಲವಲ್ಲ ಗೌಡ್ರೆ. ಕಲಿತವನಾದರೂ ನೀನು ಈಗ ಅನ್ನತ್ತಿಲ್ವ ರಮೇಶ? ಮದುವೆಗೆ ಮುಖ್ಯವಾಗಿರುವುದು ಮಂಗಳ ಸೂತ್ರ. ಅದನ್ನು ನಾನು ತರುತ್ತೇನೆ. ಹಾಗೆ ನನ್ನ ಮಗಳಾದ ಶಕುಂತವನ್ನು ಕರೆದುಕೊಂಡು ಬರ್ತೇನೆ. ಮತ್ತಿನ್ನೇನು ಬೇಕು ನಿನಗೆ? ಆಯಿತು ಗೌಡ್ರಿ, ನಾನು ಎಲ್ಲ ಇವತ್ತೇ ಸಿದ್ಧತೆ ಮಾಡಿಕೊಳ್ಳುತ್ತೇನೆ. ನಾನಿನ್ನ ಬರ್ಲೆ ಗೌಡ್ರಿ. ಆಯ್ತು, ನಾನು ನಾಳೆನೇ ಬರುತ್ತೇನೆ. ನೀನು ಅದರ ಸಿದ್ಧತೆ ಮಾಡಿಕೋ ರಮೇಶ. ಹೋಗು ಹೋಗು ಮಂಕೆ ಹೋಗು. ಮಾಲತೇಶ, ನೀನು ನನಗೆ ಚಾಲೆಂಜ್ ಮಾಡಿದೆಯಾ? ಇವನು ಭೀಮನಗ ನೋಡುತ್ತಿರು ನನ್ನ ಆಟವನ್ನು. ಸತ್ಯ ನಾಳೆನೇ ಬರುವೆ ನಿಮ್ಮ ಮನೆಗೆ. ನಿಮ್ಮ ತಮ್ಮನನ್ನು ನನ್ನ ಹತ್ತಿರ ಸೆಳೆಕೊಳ್ಳಲು ಕಾಗೆ ಗೂಡಿನಲ್ಲಿ ಕೋಗಿಲೆ ಮೊಟ್ಟೆಯಿಟ್ಟು ಜೋಪಾನ ಮಾಡುವಂತೆ ಮಾಲತೇಶ, ನಿನ್ನ ಗೂಡಿನಲ್ಲಿ ನನ್ನ ಮೊಟ್ಟೆ ಇಟ್ಟಾಯ್ತು. ನಾವೆಲ್ಲರೂ ಕಷ್ಟಪಟ್ಟು ನನ್ನ ತಮ್ಮ ರಮೇಶನನ್ನು ಓದಿಸಿದ್ದು ಸಾರ್ಥಕವಾಯಿತಮ್ಮ. ಏಕೆಂದರೆ ನನ್ನ ತಮ್ಮ ಹಿಂದೆ ಇದೇ ತಾಲೂಕಿಗೆ ತಹಸೀಲ್ದಾರನಾಗಿ ಮನೆಗೆ ಬರ್ತಾನಮ್ಮ. ಹೌದಪ್ಪ, ಇದೆಲ್ಲ ಮಹಾಮಯಿ ಮಾಲ್ತೇಶನ ಅನುಗ್ರಹ. ಇದಕ್ಕಿಂತ ಹೆಚ್ಚಾಗಿ ನಿನ್ನ ಶ್ರಮವೇ ಇದಕ್ಕೆಲ್ಲ ಮೂಲ ಕಾರಣ ಮಾಲ್ತೇಶ. ಅಮ್ಮ, ಇದರಲ್ಲಿ ಶ್ರಮದ ಮಾತೇನಿದೆಯಮ್ಮ? ನನ್ನ ತಮ್ಮಂದಿರನ್ನು ಓದಿಸಬೇಕು, ಅವರನ್ನು ದೊಡ್ಡ ಸಾಹೇಬರನ್ನಾಗಿ ಮಾಡಬೇಕೆನ್ನುವ ನನ್ನ ಗುರಿ ಈಗ ಮುಟ್ಟಿದಂತಾಯ್ತಮ್ಮ. ಮಗು ಮಾಲತೇಶ, ಯಾಕಪ್ಪ ಬರುವುದು ಲೇಟ್ ಆಯ್ತು? ಅಂದಾಗೆ ಗಿರೀಶ ಯಾವಾಗ ಬರುತ್ತಾನೆ? ಅಪ್ಪ, ಗಿರೀಶನು ಈ ದಿನವೇ ಮನೆಗೆ ಬರುತ್ತಾನಪ್ಪ, ಈ ದಿನವೇ ಬರುತ್ತಾನೆ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ನಿಮ್ಮೆಲ್ಲರಿಗೂ ಇಂದ ಸಂತೋಷದ ಶುಭ ದಿನ. ರಮೇಶ, ಆ ದೇವರು ನಿನ್ನನ್ನು ಇದೇ ರೀತಿ ಇಟ್ಟಿರಲಿ. ಕೊನೆಗೂ ಇವತ್ತು ನಿನಗೆ ಸಿಕ್ಕಿತಲ್ಲಪ್ಪ ನಿನ್ನ ವಿಜಯದ ಮಾಲೆ. ಹೌದಮ್ಮ, ಇಂದಿನಿಂದ ನಾನಾದೇನು ಈ ತಾಲೂಕಿನ ತಹಸೀಲ್ದಾರ. ನಮಸ್ಕಾರಣ್ಣ. ಏಕಣ್ಣ ಈ ದಿವಸ ಮನೆಯಲ್ಲಿ ಸಂತೋಷದ ಸಡಗರವೇ ತುಂಬಿದೆ ಅದನ್ನ. ನಮ್ಮ ರಮೇಶ ತಹಸೀಲ್ದಾರನಾಗಿದ್ದಾನೆ ಕಣು, ತಹಸೀಲ್ದಾರನಾಗಿದ್ದಾನೆ. ಅಂದ ಹಾಗೆ ನಿನ್ನ BSc ಭಾಗದ ಫಲಿತಾಂಶ ಏನಾಗಿದೆಯಪ್ಪ? ಅಣ್ಣ, ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿದೆ ಅಣ್ಣ. ಗಿರೀಶ, ನಿನ್ನ ಹೆತ್ತವರು ಎದುರಿಗಿರುವಾಗಲೇ
ಅವರಿಗಿಂತ ಕಿರಿಯನಾದ ನನಗೆ ನಮಸ್ಕರಿಸುವೆ ಅಲ್ಲೋ. ಹೌದು ತಹಸೀಲ್ದಾರ್ ಸಾಹೇಬ್ರಿ, ನಾವ್ ಈ ರೀತಿ ಓದಲಿಕ್ಕೆ, ನೀನು ತಹಸೀಲ್ದಾರನಾಗಲಿಕ್ಕೆ ಕಾರಣ ಯಾರು? ಈ ನನ್ನ ಮಹಾಮಯ ಮಾಲ್ತೇಶನ್ನ ಹೆತ್ತ ತಾಯಿಯಾಗಿ ನಮ್ಮ ಮೇಲೆ ಇಡ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಓದಿಸಿದಾನೆಂದ ಮೇಲೆ ನನ್ನ ಭಾವನೆಯಲ್ಲಿ ನನ್ನನ್ನೇ ಹೆತ್ತ ತಾಯಿಗಿಂತ ಹೆಚ್ಚು, ಅದಕ್ಕೆ ನಮಸ್ಕರಿಸಿದೆ. ನೋಡಮ್ಮ, ನಮಗಿಂದು ಎಂತ ಸಂತೋಷವಮ್ಮ. ಒಬ್ಬ ತಮ್ಮ ತಹಸೀಲ್ದಾರನಾದರೆ ಮತ್ತೊಬ್ಬ ತಮ್ಮ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿರುವ ಸಂತೋಷ. ಚಿಕ್ಕ
ನೀನು ರಮೇಶ ಹೆಣ್ಣು ನೋಡಿಲ್ಲ ಏನು ನೋಡಿಲ್ಲ ಮದುವೆನಾ? ಅಮ್ಮ, ಹೆಣ್ಣು ನೋಡುವುದು ಈ ದಿನವೇ. ಆ ಹೆಣ್ಣಿಗೆ ನಾನು ಮಂಗಳ ಸೂತ್ರ ಕಟ್ಟಿ ಆ ಹೆಣ್ಣು ನಿನ್ನ ಸಸಿಯಾಗಿ ಬರುವುದು ಈ ದಿನವೇ. ಅಂದರೆ ರಮೇಶ, ಯಾರ ಮನೆಯ ಹೆಣ್ಣಪ್ಪ ಅವಳು? ಇದೇ ಊರಿನ ಆಗರ್ಭ ಶ್ರೀಮಂತ ಭೀಮನಗೌಡರ ಏಕಮಾತ್ರ ಪುತ್ರಿ ಶಕುಂತಲಾ. ಇದೇನಪ್ಪ, ನೀನು ಸರಿಯಾಗಿ ವಿಚಾರಿಸಿರುವೇನು ರಮೇಶ? 1000 ಸಲ ವಿಚಾರಿಸಿ ಈ ನಿರ್ಧಾರ ತಗೊಂಡಿದ್ದೇನೆ. ಹಾ, ನಮಸ್ಕಾರ ಶಾಂತಪ್ಪ ಮತ್ತು ಶಾರಮ್ಮ ಅವರಿಗೆ. ಈ ದಿನ ಏನೋ ತುಂಬಾ ಖುಷಿಲಾಗಿದ್ದೀರಿ. ಹೌದು ಗೌಡರೇ, ಮಗನಿಗೆ ನೌಕರಿ ದೊರೆತ ಸಂತೋಷ. ಆದರೆ ಒಬ್ಬ ಮಗ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿದ್ದಾನೆ. ನೋಡಿ ಶಾಂತಪ್ಪ, ಇಂಥ ಸಂತೋಷದ ಸಮಯದಲ್ಲಿ ನನ್ನದೊಂದು ಸಂತೋಷದ ವಿಷಯ, ಅದನ್ನು ಮುಂದೆ ನಿಮ್ಮ ಮುಂದೆ ಇಡುತ್ತೇನೆ. ಆಮೇಲೆ ಮುಂದಿನ ಮಾತು. ಅದ್ಯಾವ ಅನ್ನೋದು ಯಾವ ವಿಷಯ ಹೇಳಿ ಗೌಡರೇ? ನೋಡಿ ಶಾಂತಪ್ಪ, ನನ್ನ ಒಬ್ಬಳ ಮಗಳಾದ ಶಕುಂತಳನ್ನು ನಿಮ್ಮ ಮಗನಾದ ರಮೇಶನಿಗೆ ಕೊಡಬೇಕೆಂದು ನನ್ನ ಆಸೆ. ಹಾಗೆ ಈ ದಿನವೇ ಮದುವೆ, ಏಕೆಂದರೆ ಮುಂದೆ ಮುಹೂರ್ತಗಳು ಸರಿಯಲ್ಲ, ಅದಕ್ಕೆ. ಗೌಡ್ರಿ, ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು. ಮದುವೆ ಎಂದರೇನು ಮಕ್ಕಳ ಆಡುವ ಆಟ ಎಂದು ತಿಳಿದುಕೊಂಡಿರುವೇನೇನು? ಇಲ್ಲ ಗೌಡ್ರಿ, ನೀವು ಯಾರ ಮಾತನ್ನು ಕೇಳಬೇಡಿ. ನಾನು ಮದುವೆ ಆಗಲು ಸಿದ್ಧನಿದ್ದೇನೆ. ರಮೇಶ, ನೀನು ಸುಮ್ಮನಿರಪ್ಪ. ಈಗ ಮನೆಗೆ ಅತಿಥಿಗಳು ಬಂದಿದ್ದಾರೆ. ನೀನು ಸುಮ್ಮನಿರಪ್ಪ. ಅಂದಾಗೆ ಶಾಂತಪ್ಪ, ಈಗ ಏನು ಮಾಡುವುದು ನೀವೇ ಹೇಳಿ. ಏನು ಮಾಡುದು ಗೌಡರೇ? ಈ ದಿನವೇ ಮದುವೆ ಮಾಡಿದರಾಯ್ತು. ನೋಡಿ ಶಾಂತಪ್ಪ, ಈ ದಿನವೇ ಮದುವೆ ಮಾಡುತ್ತೇನಂತ ಹಾಗೇ ಮಾಡುವುದಿಲ್ಲ. ವರನಿಗೆ ಕೊಡಬೇಕಾದ ಎಲ್ಲ ಉಪಚಾರಗಳನ್ನು ಕೊಡುತ್ತೇನೆ. ಹಾಗೆ ಇಡೀ ನನ್ನ ಸಮಸ್ತ ಆಸ್ತಿಯನ್ನು ನನ್ನ ಅಳಿಯನಿಗೆ ಸೇರಬೇಕಾದಂದು ನಾನು ತೀರಿ ಹೋದ ಮೇಲೆ ಬಿಲ್ಲು ಬರೆದಿಡುತ್ತೇನೆ. ಸಾಕಾ? ಇನ್ನೂ ಬೇಕಾ? ಕೇಳಿ ಕೊಡುತ್ತೇನೆ. ಇನ್ನೇನು ಬೇಕು ಗೌಡರೇ? ಈ ದಿನವೇ ಮುಗಿದು ಹೋಗಲಿ. ಏ ಸತ್ಯ, ಏ ಸತ್ಯ. ಕರೆದ್ರಿ? ಹಾ ಸತ್ಯ, ಆ ನಮ್ಮ ಮನೆಗೆ ಹೋಗಿ ಅಡುಗೆ ಸಿದ್ಧತೆ ಮಾಡಿಕೊ. ಹಾಗೆ ಆ ಸ್ವಾಮಿಯವ್ರನ್ನ ಬಾಸ್ ಅವ್ರನ್ನ ಕರೆದುಕೊಂಡು ಬಾ. ಹಾ, ಜಲ್ದ ಬಾ. ಆಯ್ತ್ರಿ ಗೌಡ್ರ, ಕರ್ಕೊಂಡ್ ಬರ್ತೇನ್ರಿ ಸ್ವಾಮಿಯಾರ್ನ್ರಿ. ಏ ಸುಮಾರು ನನ್ನ ಮಗನೇ, ಸುಮ್ಮನೆ ನಿಂತರೆ ಹೇಗೆ? ಒಳಗೆ ಚೇರು ಹಾಕು. ಇಲ್ಲ ಸಾಹೇಬ್ರಿ, ಏನೋ ಮನಸ್ಸಿನಲ್ಲಿ ಕೈ ಬಾವಲ್ಲಿ ಸುಳಿದಾಡುತ್ತಿತ್ತು. ಅದನ್ನೇ ಯೋಚಿಸುತ್ತಾ ನಿಂತಿದ್ದೆ. ದಯಮಾಡಿ ತಪ್ಪಾಯಿತು, ಕ್ಷಮಿಸಿಬಿಡಿ ಸಾಹೇಬ್ರಿ. ಹಾ ರಮೇಶ, ತೆಗೆದುಕೋ ಈ ಮಾಂಗಲ್ಯ, ಕಟ್ಟು ನನ್ನ ಮಗಳಿಗೆ. ಸತ್ಯ, ಏನ್ ಮಗನ ಸತ್ಯ, ಏನ್ ಹೇಳಿ? ಕರ್ಕೊಂಡ್ ಬಂದ್ರಿ ಸ್ವಾಮಿಯಾರ್ನ. ಹಾ ಹಾ ಸ್ವಾಮಿಗಳ ಮಂತ್ರ ಹೇಳಿ ಬೇಗ. ಗಂಜು ಮಾಸ್ತರ್ ಬೇಗನೆ ಬರ್ಬೇಕು. ರಾಜು ಚಿಕ್ಕಂದಿನಿ ಅವರು ಬೇಗನೆ ಬರ್ಬೇಕು. ಮಾಂಗಲ್ಯಂ ತಂತು ನಾನೇನ ನವಜೀವನ ಹೇತುನ ಗಂಟೆ ಭದ್ರ ಶುಭಕೆ ಅನ್ನ ಬಲಂತು ದೇವ ಸಾರ್ ಬಲಂತು ದೇವ ಚಕ್ಕರ್ ಬಲಂತು ದೇವ ಟಹಟಿ ಬಲಂತು ದೇವ. ಓಂ ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಮಾಲತೇಶ, ಏನಾಯಿತು ನಿನ್ನ ಚಾಲೆಂಜ್? ಮಮತೆಯ ಮಮಕಾರದ ನಿನ್ನ ತಮ್ಮ ಈಗ ನನ್ನ ಕೈಯಲ್ಲಿ ಬಿಕಾರಿ, ಎಂದಿದ್ದರೂ ಬಿಕಾರಿಯೇ ಆಗಿರಬೇಕು. ಆಳೆಂದರೆ ಆರ್ತಿ ಹೊತ್ತಿ ಹೆಸರಲ್ಲಿ ಎಲ್ಲರಿಗೂ ಅಕ್ಕಿ ಕಾಳು ಮುಟ್ಟಿದನಪ್ಪ.
ಹೆಸರು ಹೇಳಿ. ಹಾ ಎಲ್ಲರೂ ಊಟಕ್ಕೆ ಬನ್ನಿ. ಅಡಿಗೆಗೆ ಏನ್ ಮಾಡ್ರಿಪ್ಪ? ಹಾ ಅದೇನ್ರಿ ಹೆಸರು ಹೇಳಿ. ಆ ಕಾಲದಲ್ಲಿ ಭೇಟಿಗೆ ಹೋದ ದುಶ್ಯಾಸನ ಮಹಾರಾಜನು ತನ್ನ ಮೋಹಕ ಚೆಲುವಿನಿಂದ ಸೆರೆ ಹಿಡಿದಳು ಆ ಶಕುಂತಲ. ಆದರೆ ಈ ಶಕುಂತಲ ತನ್ನ ಮೋಹಕ ಚೆಲುವಿನಿಂದ ನನ್ನನ್ನೇ ಸತಿಯಾದಳು ಈ ಶಕುಂತಲ. ಶಕುಂತಲಮ್ಮನವ್ರೆ, ನೀವು ನಿಮ್ಮ ಗಂಡನ ಹೆಸರು ಹೇಳ್ರಲ್ಲ. ಹಣೆಗೆ ಕುಂಕುಮ ಚಂದ, ಕೋಳಿಗೆ ಮಾಂಗಲ್ಯ ಚಂದ, ನನಗೆ ನನ್ನ ಪತಿಯೇ ಚಂದ ರಮೇಶ್. ಮದುವೆಗೆ ಬಂದಾಗ ಹಣ್ಣು ಹೋಗ್ಬೇಡಪ್ಪ ಆಟ. ಆಯಾರು ಬರದ ಹೊಟ್ಟು ತುಂಬ ಉಂಡ ಆವಾಗ ಗಾಡಿ ಹತ್ಕೊಂಡು ಹೋಗ್ರಿ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿಹ ಯಾವ ಜೋಡಿಗೆ ಸುಖವಾಗಲಿ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಎಲ್ಲರೂ ಊಟಕ್ಕೆ ಬನ್ನಿ. ಹಾ ಗೌಡ್ರಿ, ನೀವು ಮುಂದೆ ನಡೆಯಿರಿ, ನಾವು ಹಿಂದೆ ಬರುತ್ತೇವೆ. ಹಾ ಆಯ್ತು ಸತ್ಯ. ಪ್ರವೀಣ ಬನ್ನಿ ಹೋಗೋಣ. ರಮೇಶ, ಮನೆಗೆ ಅತಿಥಿಗಳು ಬಂದಾಗ ಅವರ ಎದುರಿಗೆ ನಿನ್ನ ಮಾನ ಬಂಡೆ ಹರಾಜು ಹಾಕಿದೆಯಲ್ಲೋ ನೀ. ರಮೇಶ, ನೀನು ಕಟ್ಟಿಕೊಂಡಿರುವ ಹೆಣ್ಣು ಈ ಮನೆಗೆ ಯೋಗ್ಯಳಲ್ಲ. ಮೇಲಾಗಿ ಆ ಭೀಮನಗೌಡ ಮೊದಲೇ ನನಗೆ ವೈರಿ. ಅಂಥದರಲ್ಲಿ ಅವರ ಎದುರಿಗೆ ನನ್ನ ಮಾನವನ್ನೇ ಹರಾಜು ಹಾಕಿದೆಯಲ್ಲೋ ನಿಜಾತ್ಮ. ನಿಲ್ಲಿಸು. ನನ್ನನ್ನು ಹೊಡೆಯಲಿಕ್ಕೆ ನಿನಗೇನು ಅಧಿಕಾರವಿದೆ? ರಮೇಶ, ನಾನು ನಿನ್ನ ಅಣ್ಣನೆಂಬುದನ್ನು ಮರೆಯಬೇಡ. ಯಾರು ನೀನು? ನನ್ನ ಅಣ್ಣನೇ? ಆಗ ತಿಳಿದುಕೊಂಡಿರುವಲ್ಲ, ಅದು ನಿನ್ನ ಮೂರ್ಖತನ. ಎಲ್ಲೋ ಬೀದಿಯಲ್ಲಿ ಹುಟ್ಟಿದ ಭಿಕಾರಿ ನೀನು. ಅಮ್ಮ ಏನಮ್ಮ, ಏಕೆ ಮೌನವಾಗಿರುವೆ? ಅಮ್ಮ, ನೀನು ನನ್ನ ತಾಯಿ. ತಾಯಿಗೆ ಮಗನ್ಯಾರು? ಇವನು ಅಥವಾ ನಾನು? ಹೇಳಮ್ಮ, ಹೇಳು. ಇದೇನಪ್ಪ ರಮೇಶ ನಿನ್ನ ಮಾತು? ನಾನು ಅನಾಥನೆ? ನಾನು ಎಲ್ಲೋ ಬೀದಿಯಲ್ಲಿ ಹುಟ್ಟಿದ ಭಿಕಾರಿಯೇ?
ಹೌದೇನಮ್ಮ ಕಡೆಯಲ್ಲಮ್ಮ ಏನು ತಾಯಿ ಏನಮ್ಮ ಹೇಗೆ ಮೌನವಾಗಿ ಬಿಟ್ಟಿರುವೆ ಏನು ತಾಯಿ ಇವನು ನನ್ನ ಮಗನೆಂದು ಏನಮ್ಮ ಒಡೆಯಿತೆ ನೀ ಕಟ್ಟಿದ ಕನಸಿನದು ಒಡೆಯಿತೆ ನೀ ಕಟ್ಟಿದ ನಾನು ನಿನ್ನ ಮಗನೆಂದು ಹೇಳಮ್ಮ ಹೌದು, ನಾನು ತಹಸೀಲ್ದಾರನಾಗಿ ಮನೆಗೆ ಬಂದ ದಿನವೇ ಗೊತ್ತಾಯಿತು ನೀ ನನ್ನ ಒಡ ಹುಟ್ಟಿದ ಅಣ್ಣನಲ್ಲ ಎಂದು. ಅದಷ್ಟು ಮಂದಿಗೆ ಸೆರಗು ಹಾಸಿ ಆದರತನದಿಂದ ನಿನ್ನನ್ನು ಹೆತ್ತು ತಲೆ ಮೆರೆಸಿಕೊಂಡಿರುವುದೇನೋ ನಿನ್ನ ತಾಯಿ. ಹೌದಪ್ಪ ಹೌದು ನನಗೆ ನಿನ್ನನ್ನು ನಡೆಯಲು ಅಧಿಕಾರವಿಲ್ಲಪ್ಪ. ನಾನು ಎಲ್ಲೋ ಬೀದಿಯಲ್ಲಿ ಹುಟ್ಟಿದ ಭಿಕಾರಿ, ಆದರಕ್ಕೆ ಜನಿಸಿದ ಆದರಗಿತ್ತೆಯ ಮಗನಪ್ಪ, ಆದರಗಿತ್ತೆಯ ಮಗ. ಅಮ್ಮ ಅಮ್ಮ, ಹೇಳಮ್ಮ, ನಿಜವಾಗಲೂ ನಾನು ನಿನ್ನ ಮಗನಲ್ಲವೇನಮ್ಮ? ಹೇಳು ತಾಯಿ, ಏಕೆ ಮೌನವಾಗಿರುವೆ ಹೇಳಮ್ಮ. ಮಾಲ್ತೇಶ, ನಿಜವಾಗಿಯೂ ನೀನು ನಮ್ಮ ಮಗನಲ್ಲವಪ್ಪ. ನಿನ್ನನ್ನು ನಾವು ತಂದು ಸಾಕಿದ್ದೇವೆ, ನೀನು ನಮ್ಮ ಸಾಕು ಮಗನಪ್ಪ, ನಮ್ಮ ಸಾಕು ಇದೆಲ್ಲ ವೈಭವ ನೋಡಲಿಕ್ಕೆಂದೇ ನನ್ನನ್ನು ಸಾಕಿದೆಯೇನಮ್ಮ. ಅಮ್ಮ, ನಾನು ಸಣ್ಣ ಶಿಶುವಾಗಿದ್ದಾಗ ನನ್ನ ಕತ್ತು ಹಿಸುಕಿ ಕೊಂದು ಮಾಡದಿತ್ತೇನಮ್ಮ. ಕೊಂದು ಬಿಡಬೇಕಿತ್ತಮ್ಮ, ನಾನು ಏಕೆ ಬದುಕಿದ್ದೀನಿ ತಾಯಿ. ಇಲ್ಲ ಮಾತೇಶ, ಈಗಲೂ ಕೂಡ ನೀನು ನಮ್ಮ ಹೆತ್ತ ಮಗನೇ ಅಪ್ಪ, ನಮ್ಮ ಹೆತ್ತ ಮಗನೇ. ನೋಡು ಮಾನದೇಶ, ಇನ್ನು ಮುಂದಾದರೂ ನೀ ನನ್ನ ಮನೆಯ ಕೆಲಸದ ಹಾಳಾಗಿ ಇರಬೇಕು. ಇಲ್ಲವಾದರೆ ಅದು ಮುಂದಿನ ವಿಚಾರ. ನಾನು ಬರುತ್ತೇನೆ. ರಮೇಶ, ನೀನದನ್ನು ನನಗೆ ಹೇಳಬೇಕಾಗಿಲ್ಲಪ್ಪ, ಹೇಳಬೇಕಾಗಿಲ್ಲ. ನಾನು ಎಂದಿದ್ದರು ಮತ್ತೊಬ್ಬರ ಮನೆ ಆಳಪ್ಪ, ಮತ್ತೊಬ್ಬರ ಮನೆ ಆಳ. ಅಣ್ಣ, ನಿನಗಾಗಿ ಒಬ್ಬ ತಮ್ಮನು ಇದ್ದಾನೆಂಬುದನ್ನು ಮರೆತಿರುವೆ ನನ್ನ. ನಾನೇ ನಿನಗೆ ತಮ್ಮ, ಈ ತಾಯಿಯೇ ಹೆತ್ತ ತಾಯಿ ಅಣ್ಣ. ಆದರೆ ನಾನು ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಬದುಕಿರಲಾರೆ ಅಣ್ಣ. ಹೇಗಿದ್ದ ಮನೆತನ ಹೇಗಾಗಿ ಹೋಯಿತಪ್ಪ. ರಮೇಶ್ ಗಿರೀಶ, ಇನ್ನು ಆ ದೇವರ ಲೀಲೆ ಇನ್ನು ಏನೇನಿದೆಯೋ ನಡೆಯಿಲ್ಲಪ್ಪ. ಆ ವಿಧಿ ಬೆಳೆದಂತೆ ನಡೆಯುತ್ತದೆ. ಅಮ್ಮ ಗಿರೀಶ, ಅಮ್ಮ ನೀವು ಹೋಗಿರಮ್ಮ, ಊಟಕ್ಕೆ ಹೋಗಿರಮ್ಮ. ಅಣ್ಣ, ಮನೆಯಲ್ಲಿ ಹೊಟ್ಟೆಗೆ ಕೂಲಿಲ್ಲದಿದ್ದರೂ ವಿನ ನೀರು ಕುಡಿದು ಜೀವಿಸೋಣ ವಿನ ಅಣ್ಣ. ಕೇವಲ ಎಂಜಲು ಕಾಸಿಗೆ ಆಸೆ ಪಡುವುದು ಬೇಡಣ್ಣ. ಆಯ್ತು ಬಾರಪ್ಪ ಗಿರೀಶ, ದೇವರ ಲೀಲೆ ಇನ್ನು ಏನೇನಿದೆಯೋ ನಡೆಯಲಿ. ಅಮ್ಮ ನಡೆಯಲಮ್ಮ, ಹೋಗೋಣ. ನೋಡಪ್ಪ, ಅಷ್ಟೆಲ್ಲ ವಿಚಾರ ಮಾಡ್ಬೇಡ. ಮನೆಯಲ್ಲಿ ಮದುವೆ ಸಂಭ್ರಮವಿದೆ, ಊಟ ಮಾಡುವರಂತೆ ಒಳಗಡೆ ಬಂದಿರಪ್ಪ. ಬೇಡ ತಾಯಿ, ನನ್ನ ಹೊಟ್ಟೆ ತುಂಬಿ ಹೋಗಿದೆ ತಾಯಿ, ಊಟ ಬೇಡಮ್ಮ, ಬಾರಮ್ಮ ಹೋಗೋಣಮ್ಮ. ಅಂತಿಂತ ಕಾಲು ಇದು ಅಲ್ಲ, ಇದರಂತ ಕಾಲ ಮುಂದಿಲ್ಲ. ತೂಕದ ಇಟ್ಟು ತಂದರಲ್ಲ, ಅವನ ಮೂಲಕ ಮಾಡಿ ತಿಂದರಲ್ಲ. ತೂಕದ ಇಟ್ಟು ತಂದರಲ್ಲ, ಅವನ ಮೂಲಕ ಮಾಡಿ ತಿಂದರಲ್ಲ. ಇಂಥ ಕಾಲ ಇದು ಅಲ್ಲ, ಎಂಥ ಕಾಲ. ಛೇ 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 ಛೇ, ನೋಡ್ಬಾರ್ದ್ರಿಪ್ಪ ಈಗಿನ ಕಾಲವನ್ನು. ಅಲ್ಲ, ಈ ನಮ್ಮ ಹಲಕ ಭೀಮನ ಗೌಡ ಒಂದ ಕಲ್ಯಾಗ ಯಾರು ಹಕ್ಕಿ ಹೊಡೆದ್ಬಿಟ್ರಿ ಅಲ್ರಿ. ತೊಗರಿ ಕಟ್ಟಿಗಿಂದ ತೊಗರಿ ಹುರಿಸಿ ಕೆರಿ ನೀರು ಕೆರಿಗೆ ತಿರುವಿ ಹೊರ ಪಡೆದಂತ ಆತ್ರಿ ಬಾಳೆ. ಒಂದು ಅವನ ಮಗಳು ಕೊಟ್ಟ ರಮೇಶಪ್ಪ ಮದುವೆ ಮಾಡೇ ಬಿಟ್ಟ. ಅಂತೂ ಇಂತೂ ಒಟ್ಟಿನಾಗ ಆ ಭೀಮನ ಗೌಡ ಏನ್ ಮಾಡ್ತಾನೋ ಒಂದೂ ತಿಳಿದಂಗ ಆಗೈತ್ರಿ. ಹೋಗ್ಬಿಡ್ರಿ,
ನಮ್ ವಿಚಾರ ನಮಗೆ ರೋಡ್ದಾವು ಮಂದಿ ವಿಚಾರ ತಗೊಂಡ್ ನಾ ಏನ್ ಮಾಡ್ಲಿ. ಸುಸ್ತು ಆಗತ್ತವ ಮಾರ್ಯ, ಬಾಳ ಸುಸ್ತಾಗತ್ತವ ಮಾರ್ಯ ನನಗ. ಏನ್ ಮಾಡಿ ಸುಸ್ತಾತ ನಿನಗ? ಮಾಡಿ ಮಾಡಿ ಸಾಕಾಗ ಹೋತು. ಅಂತದೇನ್ ಮಾಡಿದೆ ಸಾಕಾಗುವಂಗ? ಗೌಡ್ರ ಮಗಳ ಮದುವೆ ಇತ್ತಲ್ಲ ಮಾರ್ಯ, ಅಲ್ಲಿ ಅವನ ಕೆಲಸ ಮಾಡಿ ಮಾಡಿ ಸಾಕಾಗೋತು. ಎಲ್ಲಾರು ಬರ್ತಾರ ಉಣ್ತಾರ ಹೋಗ್ತಾರ, ಬರ್ತಾರ ಹೊಡಿತಾರ ಹೋಗ್ತಾರ. ಹೌದಲ್ಲ, ಗೌಡ್ರ ಮಗಳ ಮದುವೆ ಅಂದ್ರ ಎಲ್ಲಾರು ಬರಾರ ಹೊಡ್ಯಾರ ಹೋಗವ್ರು, ಎಲ್ಲಾರು ಬರೋರು ಹೊಡೋರು ಹೋಗವ್ರು. ಅವ್ರ 4 ಜನಕ್ ಬೇಕಾದವ್ರಲ್ಲೇ. ಅದ್ರಾಗ ಈ ತಾಲೂಕಿಗೆ ಅವ್ರ ಹಳೆ ತಹಸೀಲ್ದಾರ ಬರೀ ಅವ್ರು ಹೊಡೆಯೋದು ಹೇಳ್ತಿದಿ, ನೀ ಏನ್ ಹೊಡೆಯವ? ಇನ್ನ ಬೆಳಗಿನ ಮಟ್ಟ ಗಾಳಿ ಮಾಡಿದ್ದೆ, ಏನ ಇನ್ನ ಕತ್ಲೈತಿ, ಹೊಡೆದ್ರ ಹತ್ ಬಿಡು ಅಂದೆ. ಬರೀ ಅವ್ರವ್ರದ್ದು ಹೇಳಕ್ ಹೋಗ್ಬೇಡ. ನಂದು ನಿಂದು ಸಡಗರ ಯಾವಾಗೈತಿ? ಚೆನ್ನಿ ತಾಳಿದವನು ಬಾಳಿ ಅವನು ಗಾದೆ ಮಾತು ನಿಂಗೆ ಗೊತ್ತಿರ್ಬೇಕಲ್ಲ. ಏನ ಮಾಡಪ್ಪಂದ್ರ ಹತ್ ಬಿಡ್ಲಿ, ಯಾಕೆ ಅವಸರ ಮಾಡಕತ್ತಿ? ಯಾಕ ನನ್ನ ಮೇಲೆ ಏನಾರ ಸಂಶಯ ಐತೆ ನಿನಗೆ? ಏನಿಲ್ಲ ಚೆನ್ನಿ, ನೀ ಆ ಧರ್ಮನ ಹೋಟೆಲ್ಗೆ ಹೋಗಿ ಬೆಳಕ ಅದ್ ಏನ್ ಮಾಡಾಕತ್ತಾನು ಏನ್ ತಾನು ಅಂತೂ ಇಂತೂ ನೀನು ಹೊಟ್ಟಿ ಮುಂದಕ್ಕೆ ಬರಾಕೈತಿ ನೋಡ್ರಿ. ಏ ಏನ ನಿನಗ? ಅಲ್ಲ, ನನ್ನ ಮೇಲೆ ನಿನಗ ಅಷ್ಟು ಭರವಸೆನೇ ಇಲ್ಲ. ನಾ ಏನದಿಯೋ ಮಾರಾಯ ನೀನು? ಹಂಗ ತೆಪ್ಪ ತೂಕಬೇಡ ಚೆನ್ನಿ, ನಾ ಹೇಳಿದ್ದು ಹಂಗಲ್ಲ. ಆ ಧರ್ಮನ ಹೋಟೆಲ್ಗೆ ಹೋಗಿ ಬೆಳಕ ತಿಂಡಿ ತಿನಿಸುಗಳು ತಿಂದು ಊಟ ಮಾಡಿ ಬಂದೆ ಅಂತ ಕೇಳಿದೆ. ಹಂಗ ಕೇಳಿದ್ಯಾ? ಮತ್ತೇನಾರ ಕೂಡಿದ್ನ ಧರ್ಮ ನಿನಗ? ಆ ಧರ್ಮನ ಅಯ್ಯೋ ಕೊಡೋದಂತ ಕೇಳ್ತೀಯ? ಅವೇನ್ ನಿನ್ನ ಹಂಗ ಲೇಜಿ ಇಲ್ಲ ಬಿಡ. ಎಷ್ಟು ಒಳ್ಳೆ ಮನುಷ್ಯ ಅದ ಗೊತ್ತನ. ನಾ ಸಿಕ್ಕದಾಗೊಂದು ದಿವ್ಸಾನು ಭೇಟಿ ಆಗ್ತಾನ, ನನ್ನ ಯೋಗಕ್ಷೇಮ ವಿಚಾರ ಮಾಡ್ತಾನ. ಆದ್ರೂ ಒಂದು ಬಾಳ ಉಕ್ಕುಕ್ಕಿ ಹರಾಕದತ್ತ ಬಿಡು. ಏನ್ ಕೇಳ್ತೈತಿ ಅವಂದು ಪಿರುತಿ ನಾ ಅವನಂಗ ಉಂಡ್ ಅಡ್ಡಾಡು ಬಿಡಾಡಿ ಅಲ್ಲ. ಯಾಕಂದ್ರ ಆ ಭೀಮನ ಗೌಡ ಮನ್ಯಾಗ ಹಾಳದ ನನ್ ಬೆಳಕ. ನಾ ಅವನಂಗ ತಿರ್ಗ್ಯಾಡೋ ಮನುಷ್ಯ ಅಲ್ಲ ಮರಾಯ. ಅಯ್ಯಯ್ಯೋ, ಈಗ ನೆನಪ ಅಂತ ನನಗ್. ಏನದು? ನಮ್ಮ ಗೌಡ್ರು ನಿನ್ ಕರ್ಕೊಂಬ ಅಂದ್ರ ಬಾ ಹೋಗೋಣ ಬಾ. ಏನ್ ತಂದಡ್ರಿ ಈಕಿ ದಾಳಿನ? ಹೋಗೋಣಂತ ಹೋಗೋ ಮುನ್ನ ಯಕ್ಷಗಾನ ಒಂದ್ ರೆಕಾರ್ಡ್ ಹಾಡಿ ಹೋಗೋಣ. ಯಕ್ಷಗಾನ ಶುರು ಹಚ್ಚಂಗ. ನೀ ನನ್ನ ಸಿಂಗಾರಿ, ನಿನ್ನ ಮ್ಯಾಲ ಐತಿ ನನಗ ಬಾಳ ಖಾತ್ರಿ, ನಿನ್ನ ಮ್ಯಾಲ ಐತಿ ನನಗ ಬಾಳ ಖಾತ್ರಿ. ಬರಲ್ಲ ವಯ್ಯಾರಿ ನಿನ್ನ ಸಿಂಗಾರಿ, ಬರಲ್ಲ ವಯ್ಯಾರಿ ನಿನ್ನ ಸಿಂಗಾರಿ, ನಿನ್ನ ಮ್ಯಾಲ ಐತಿ ನನಗ ಬಾಳ ಖಾತ್ರಿ, ನಿನ್ನ ಮ್ಯಾಲ ಐತಿ ನನಗ ಬಾಳ ಖಾತ್ರಿ.
ಏನು ಬರ ಅವ್ರು ಒಗ್ಯದತ್ತ ನೀ ಯಾವ ಒಗ್ಯವ ನಡಿ 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 ಎಂದು ನಡಿ. ಬಿಡು ಬಿಡು ನನ್ನ ಗಾಡಿ, ಹತ್ತು ಗಾಡಿ ಹೋಗುದು ಗೋಡಿ, ಹತ್ತು ಗಾಡಿ ಹೋಗುದು ಗೋಡಿ. ನೀ ಹಾಕಿದ ಮೇಡಿ ಬರ ಜನ್ಮದ ಜೋಡಿ, ನೀ ಹಾಕಿದ ಮೇಡಿ ಬರ ಜನ್ಮದ ಜೋಡಿ. ನಡಿ 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 ಎಂದು ನಡಿ. ಬಿಡು 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 ನನ್ನ ಗಾಡಿ. ನನ್ನ ಗಾಡಿ ಬಿಡ್ಬೇಕಾ ತಿಳಗಿಂದ ತಿಳಗ ಮ್ಯಾಗಿಂದ ಮ್ಯಾಗ ನಡಬರ್ಕಿನ ಜಾಗ ಈ ಹೌಸ್ಫುಲ್ಲ ತಿಳಗಿಂದ ತಿಳಗ ಮ್ಯಾಗಿಂದ ಮ್ಯಾಗ ನಡಬರ್ಕಿನ ಜಾಗ ಈ ಹೌಸ್ಫುಲ್ಲ ಏನು ಹೌಸ್ಫುಲ್ಲ ಹೊಡೆದ ಎಲ್ಲ ಹೌಸ್ಫುಲ್ಲ ಹುಡುಗಿ ನಿನ್ನ ಗ್ಯಾರೇಜದಾಗ ಇಡಲೇ ನನ್ನ ಗಾಡಿ, ಆಗತ್ತೈತಿ ಮನದಾಗ ಹೆಂಗಾರ ಹೋಗು ಬಾರ ತಪ್ಪಿನ ಪಡದಾಗ. ಗ್ಯಾರೇಜದಾಗ ಇಡಲೇ ನನ್ನ ಗಾಡಿ, ಆಗತ್ತೈತಿ ಮನದಾಗ ಹೆಂಗಾರ ಹೋಗು ನಡಿ ಸಾಲಿ ಸಂಧ್ಯಾಗ. ಏನು ಹುಡುಗಿ ನಿನ್ನ ಮೈಯ ಹಿಡ್ದಂಗಾತಿ ಸೇಬುಕಾಯ, ಜಂಪರದಾಗ ತರಲಕಾಯ, ಗಡಮಗಡ್ಕಿ ಆಡಿನ ಬಾಲಡಿಕೆ. ಏನು ಹುಡುಗಿ ನಿನ್ನ ಮೈಯ ಹಿಡ್ದಂಗಾತಿ ಸೇಬುಕಾಯ, ಜಂಪರದಾಗ ತರಲಕಾಯ, ಗಡಮಗಡ್ಕಿ ಆಡಿನ ಬಾಲಡಿಕೆ. ನೆಲಕ್ಕೆ ಮಂಚ ಮನಸ್ಸಲ್ಲಿ ಘಾಟಿ ಕಲ್ಲೂರಾಗ ನಾಟಕ, ನಾಟಕದಾಗ ಪಾತ್ರ, ಪಾತ್ರದಾಕಿ ಪಗಡಿ ಹಾಕ್ತಾರ, ಅಕ್ಕಿ ನೋಡತಾಳ ಹುಡುಗಿ, ಅಕ್ಕಿ ನೋಡತಾಳ. ಬರೀತಿ ಕಲ್ಲೂರ ಪೀಸ ಕಲ್ಲ ಹಚ್ಚಿಯಾನ ಇವಗೇನ ನೈಸ ಬರೀತಿ ನನ್ನೂರ ಪೀಸ
ಅಲ್ಲೇ ನಡುವೆ ಜಗದಾಗ ಅಲ್ಲೂ ತಡಕತ್ತೈತೆ ಬಾ ಹಂಗಾರ ಅದು ಹೆಂಗ ತಡಿತೈತೆ ನಾನು ನೋಡ್ತೀರ ಬಾ ಸಿಗ್ನಲ್ ಬರಕತ್ತ ಬಾ ರಾಣಿನ ಹಲೋ ಪ್ರವೀಣ, ನೋಡಿದ್ಯಾ ಪ್ರವೀಣ ನನ್ನ ಚಮತ್ಕಾರವನ್ನು? ನನ್ನ ಆಸೆಯಂತೆ ನನ್ನ ಮಗಳಾದಳು ರಮೇಶನ ಹೆಂಡತಿ, ನನ್ನ ಅನಸಿಕೆಂತೆ ರಮೇಶ ನನ್ನೊಳಗೇನದ. ಇಂಥ ಸಮಯದಲ್ಲಿ ನಾವು ನಿನ್ನೊಂದು ಪ್ರಮುಖವಾದ ಕೆಲಸವನ್ನು ಮಾಡಬೇಕು ರಮೇಶ. ಈ ವಿಷಯ ಬಹಳ ಗೌಪ್ಯವಾಗಿಡಬೇಕು. ಅದೇನು ಗೌಡ್ರಿ ಅಂತ ಮಹತ್ತರವಾದ ಕೆಲಸ? ನೋಡು ಪ್ರವೀಣ, ಈ ವಿಷಯವನ್ನು ಬಹಳ ಗೌಪ್ಯವಾಗಿಡಬೇಕು. ಅದೇನೆಂದರೆ ಈಗ ನಾನು ಅನುಭವಿಸುತ್ತಿರುವ ಆಸ್ತಿ ನನ್ನದಲ್ಲ. ಆಸ್ತಿ ಇನ್ನು ನನ್ನ ಹೆಸರಿಗೆ ದೃಢೀಕರಣವಾಗಿಲ್ಲ. ಅದನ್ನು ನೀನು ಹೇಗಾದರೂ ಮಾಡಿ ನನ್ನ ಹೆಸರಿಗೆ ಮಾಡಿಕೊಡಲೇಬೇಕು. ಅಲ್ಲ ಗೌಡ್ರಿ, ಆ ಆಸ್ತಿ ಎಲ್ಲ ಯಾರದು? ಅದನ್ನು ಮಾತ್ರ ನೋಡಿಲ್ಲ, ಅದು ಒಬ್ಬ ಅಪಾರ ಶ್ರೀಮಂತರದು. ನೋಡು ಪ್ರವೀಣ, ಈ ಆಸ್ತಿಯಲ್ಲಿರುವ ಅವರ ಆಸ್ತಿಯಲ್ಲಿರುವ ಹೆಸರು ನಾಶವಾಗಿ ನನ್ನ ಹೆಸರು ಸೇರಬೇಕು. ಅದನ್ನು ನೀನು ಮತ್ತು ರಮೇಶ ಹೇಗಾದ್ರೂ ಮಾಡಿ ಈ ಕೆಲಸವನ್ನು ಮಾಡಿಸಿ ಮುಗಿಸಬೇಕು. ಹೇಗೂ ನನ್ನ ಹಳ್ಳಿಯ ತಹಸೀಲ್ದಾರನಾಗಿದ್ದಾನೆ ಈಗ. ಅಲ್ಲ ಗೌಡ್ರಿ, ಈ ಕೆಲಸಕ್ಕೆ ಯಾರಾದರೂ ಅಡ್ಡಿಯಾದರೆ? ಅಡ್ಡಿಯಾಗಲು ಅವರು ವಂಶದವರು ಯಾರಾದರೂ ಬದುಕದೆ ತೋರೆ. ಹಾಗಾದ್ರೆ ಗೌಡ್ರಿ, ಈ ಕೆಲಸ ಸುಲಭವಾಗಿ ಮುಗಿಯುತ್ತದೆ. ನೋಡು ಪ್ರವೀಣ, ಆದಷ್ಟು ಬೇಗ ಈ ಕಾರ್ಯವನ್ನು ಮಾಡಿ ಮುಗಿಸಲೇಬೇಕು. ತೆಗೆದುಕೊಳ್ಳಿ ಬಾಂಡೆ ಬರೋಣ. ಆಯ್ತು ಗೌಡ್ರಿ, ಎಲ್ಲದಕ್ಕೂ ನಾನಿದ್ದೇನೆ. ಅಲ್ಲ ಗೌಡ್ರಿ, ಇಂಥ ಕೆಲಸಕ್ಕೆಲ್ಲ ನೀವು ಇದ್ದರೆ ಇನ್ನೂ ಬಹಳ ಸುಲಭವಾಗಿ ಮುಗಿಯುತ್ತಿತ್ತು ಏನೋ. ಬೇಡ ಪ್ರವೀಣ, ತಹಸೀಲ್ದಾರನಲ್ಲ, ಬಹಳ ಸಂಕುಚ ಸಭಾನ. ನೀನೇ ಹೇಗಾದರೂ ಉಪಾಯ ಮಾಡಿಕೊಂಡು ಈ ಕೆಲಸವನ್ನು ಮಾಡಿಕೊಂಡು ಬಾ. ಪ್ರವೀಣ, ಇದರಲ್ಲಿ ನಿನಗೂ ಒಂದು ಕಾಲ ಭಾಗ ಸಿಗುವುದು ಪ್ರವೀಣ. ಬಾ ಪ್ರವೀಣ, ನಿನ್ನನ್ನು ನಾನು ಆಫೀಸ್ವರೆಗೆ ಬಿಟ್ಟು ಬರುವೆ. ಅದು ಸರಿ ಗೌಡ್ರೆ, ನೀವು ಮುಂದೆ ನಡೆಯಿರಿ, ನಾನು ಹಿಂದೆ ಬರ್ತೇನೆ. ನಮಸ್ಕಾರ ರೀ ಗೌಡ್ರ. ಯಾಕ್ರಿ ಗುರ್ತ್ ಸಿಗಲ್ಲ, ದಪ್ಪ ಆಗ್ಬಿಟ್ಟಿರಲ್ರಿ ಮರಾರ? ಅಂದ ಹಾಗೆ ನೀವು ಯಾರು ನನಗೆ ಗುರುತು ಸಿಗಲಿಲ್ಲ. ಇಷ್ಟು ಬೇಗ ಮರ್ತು ಬಿಡ್ತಿಲ್ರಿ. ನಾವ್ರಿ ಬೈಲ್ ಪಕ್ಕಂತ್ರಿ ನಮ್ಮ ಹೆಸರು. ಹಿಂಗ್ಯಾಕ್ ಮಾಡಕತ್ತೀರಿ ಅಪ್ಪ? ಓ ಧರ್ಮ, ಬಾ, ಸರಿಯಾದ ಸಮಯಕ್ಕೆ ಬಂದೆ. ಹೌದು, ನೀವು ಬಗ್ಗಿರಿಯವ್ರ? ಯಾರೋ ಗುರುತಿರೋದವ್ರು ಇರಬೇಕು. ಆ ಪರಿಚಯವನ್ನು ಇಟ್ಟುಕೊಂಡು ಮಾತನಾಡುತ್ತಿದ್ದಾರೆ. ಏ ಧರ್ಮ, ಬೇಗ ಈ ಕಾಗದ ಪತ್ರವನ್ನು ಜೆರಾಕ್ಸ್ ಮಾಡಿಸಿಕೊಂಡು ಬಾ. ಈ ಗೌಡನಿಗೆ ಏನಾದರೂ ಜೋಕ್ ಹಾಕು. ಈ ಬಾರಿ ಸುವರ್ಣಾವಕಾಶವಿದೆ. ಬೇಗ ಹೋಗಿ ಬಾ. ಅಣ್ಣಾಗ ಬೆಂಬಲಿಗೋದ್ರ ಈ ಊರಾಗ ಒಂದು ನಾಟಕ ಕಂಪ್ನಿ ತಯಾರು ಮಾಡ್ಯಾರ. ಕಂಪ್ನಿ ಹೆಸರು ಮಹಾಮಯ ಮಾಲ್ತೇಶ ನಾಟ್ಯ ಸಂಘ ಅಂತ್ರ. ಇಲ್ಲೇ ಉಪ್ಪಿನ ಬೆಟಗೇರಿ ಆಚೆ ಕಡೆ ಹಾಕ್ಯಾರ. ನೀವು ಹಂಗೆ ಕುಟುಂಬ ಸಹಿತ ಹೋಗಿ ನೋಡ್ಕೊಂಬಿಡ್ರಿ. ತಡ್ರಿ, ಹೆಂಡ್ ಬಿಲ್ ಐತ್ ಕೊಡ್ತಾನೆ. ಹಂಗಾರ ಅಣ್ಣ ಗೌಡ್ರಿ ಹೆಂಡ್ ಬಿಲ್ ಮರ್ತ ಬಂದೇನ್ರಿ. ಹಾ, ಇರ್ಲಿ ಬಿಡಿ, ನೋಡಿದಾರ ಆಯ್ತು. ತಡ್ರಿ, ಇಲ್ಲೇ ಸದ್ಯ ಪ್ರಿಂಟಿಂಗ್ ಪ್ರೆಸ್ ಐತ್ರಿ. ಹೋಗೋಣ, 2 ನಿಮಿಷನಾಗ ತಗೊಂಡ್ ಬರ್ತೇನ್ರಿ. ಛೇ ಯಜಮಾನ್ರಿ, ಏನ್ರಿ ಇದು ನಿಮ್ಮದು ತಲೆ ರೆಟ್ಟಿ? ನಮಗೆ ಬೇರೆ ಕೆಲಸವಿದೆ, ನಾವು ಹೋಗಬೇಕು.
ಗೌಡ್ರ ಇವ್ಯಾ ಸಿಮಿ ಹುಡುಗ ಬೇಡ್ರಿ ಸ್ವಲ್ಪ ನೀವಾರ ಹೇಳ್ರಿ ಗೌಡ್ರ. ಪ್ರವೀಣ ಇವನು ಪಕ್ಕಿರಗೌಡ ಅಂತ. ಹಾ ಪಕ್ಕಿರಗೌಡ್ರೆ, ನೀವು ಬೇಗ ಹೋಗಿ ಬೇಗ ಬನ್ನಿ. 2 ನಿಮಿಷನಾಗ ಹೋಗಿ ಹಿಂಗ್ ಬರ್ತೇನ್ರಿ. ಹಾ ಗೌಡ್ರೆ, ಯಾರ್ರಿಪ್ಪ ಇವನು? ಯಾರೋ ಪರಿಚಯದವನಿರಬೇಕು. ಅವನಿಗೆ ನಮ್ಮ ಪರಿಚಯವಿದೆ, ಆ ಪರಿಚಯ ಹಿಡಿದುಕೊಂಡು ಮಾತನಾಡುತ್ತಿದ್ದಾನೆ. ಆ ಪ್ರವೀಣ, ಇವರ ಕಂಪನಿಯಲ್ಲಿ BS ಲಿಂಗರಾಜ್ ಅಂತ ಕವಿದ್ದಾರೆ. ಅವರವರ ತಾಯಿಗೆ ಕೀರ್ತಿ ತಂದ ಮಗ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಮಹಾಮಯ ಮಾಲ್ತೇಶ ನಾಟಕ ಸಂಘದವರು ಬಹಳ ಚೆನ್ನಾಗಿ ಆಡ್ತಾ ಇದ್ದಂತೆ. ಅಂತೂ ಗೌಡ್ರೆ, ನೀವು ಬಹಳ ತುಂಬಾ ಕಲಾ ರಸಿಕರು. ಹಾ ಪ್ರವೀಣ, ನಿನ್ನ ವಯಸ್ಸಿನಲ್ಲಿ ನಾವು ತುಂಬಾ ನಾಟಕ ಆಡಿವೆ. ಒಂದೇ ಯುಗದಿಗೆ 2 ನಾಟಕ ಆಡಿ 2 ನಾಟಕದಲ್ಲಿ ಮಳೆ ಬಂದು ನಿಂತು ಹೋಯಿತು. ಏ ಧರ್ಮ, ಜೆರಾಕ್ಸ್ ಮಾಡಿಸಿಕೊಂಡು ಬಂದೆಯಾ? ಓ ಸಕ್ಸಸ್. ಹಾ ಗೌಡ್ರೆ, ನಡೆಯಿರಿ, ನಾವು ಹೋಗೋಣ. ಹಾ ಬಾ ಪ್ರವೀಣ, ಹೋಗೋಣ. ಆ ಪಕ್ಕದವರೇ, ನಮ್ಮ ಕುಟುಂಬ ಸಹಿತ ಬಂದು ನಿಮ್ಮ ನಾಟಕವನ್ನು ನೋಡುತ್ತೇವೆ. ನಾವು ಬರುತ್ತೇವೆ. ಹಾ ನೋಡಿ. ರೀ, ಅಂತೂ ಸಗೊಂತ್ಲ ನಮ್ಮ ದಾಂಪತ್ಯ ಜೀವನ ಇಂದಿನಿಂದ ಪ್ರಾರಂಭವಾಯಿತು. ಹೌದು, ನಿಮ್ಮ ಪ್ರಥಮ ಸಂಬಳದಲ್ಲಿ ನನಗೇನ್ ತಂದ್ಕೊಡ್ತೀರಾ? ಓ ಅದೇನು ಬೇಕು ಕೇಳು ನನ್ನ ಚಿನ್ನ. ಚಿನ್ನದ ಸರವನ್ನೇ ತಂದು ಕೊಡ್ಲೇನು? ನಿಮಗೇನ್ ಇಷ್ಟನೋ ಅದನ್ನೇ ತಗೊಂಡ್ ಬನ್ನಿ. ಆಯ್ತು ನನ್ನ ಚಿನ್ನ. ಓ ಬೂಟ್ ಪಾಲಿಸಲ್ಲವಲ್ಲ. ಏ ಮಾಲತೇಶ, ಮಾಲತೇಶ, ಸಾಹೇಬ್ರೆ ಕರೆದ್ರೇನು? ನಿನ್ನ ಮುಖ ನೋಡು, ಶುದ್ಧ ಸೋಮಾರಿ. ಯಾಕೆ ಬೂಟು ಪಾಲಿಸು ಮಾಡಲವು? ದಿನನಿತ್ಯವೂ ನಾನು ನಿನಗೆ ಹೇಳಬೇಕೇನೋ? ಬೇಗನೆ ತಗೋ, ಪಾಲಿಸ್ ಮಾಡು. ಮಾಡುತ್ತೇನೆ ರಮೇಶ, ಮಾಡುತ್ತೇನೆ. ಏಕೆಂದರೆ ನನ್ನ ತಮ್ಮ ಓದಿ ವಿದ್ಯಾವಂತನಾಗಲಿ ದೊಡ್ಡ ಸಾಹೇಬನಾಗಲಿ ಎಂದು ನಿನ್ನನ್ನು ಓದಿಸಿದನಲ್ಲ, ಅದಕ್ಕಾಗಿ ಆ ನನ್ನ ತಪ್ಪಿಗಾಗಿ ಇಂದು ನಾನು ನಿನ್ನ ಬೂಟಾದರೂ ಪಾಲಿಸ್ ಮಾಡಬೇಕು. ನಿನ್ನ ಹೆಂಡತಿಯ ಮೈ ಮೇಲಿನ ಸೀರೆಯನ್ನಾದರೂ ಒಗೆಯಬೇಕಪ್ಪ. ಏಕೆಂದರೆ ನನಗಾರು ದಿಕ್ಕಿಲ್ಲ. ನಾನು ದಿಕ್ಕಿಲ್ಲದ ಪರದೇಶಿಯಪ್ಪ, ದಿಕ್ಕಿಲ್ಲದ ಪರದೇಶಿ. ಆಯ್ತೇನು? ಬೇಗನೆ ತಗೊಂಡ್ ಬಾ. ಆಯ್ತು ಸಾಹೇಬ್ರೆ. ಒಳಗೆ ಹೋಗು, ಕೆಲಸ ನೋಡು. ಆಯ್ತು ಸಾಹೇಬ್ರೆ. ತಗೊಂಡ್ ಬಾ. ನಾನೇನು ಹೋಗುವ ಕೆಲಸಕ್ಕೆ ಹೋಗುವ ಮುನ್ನ ಏನಾದರೂ. ಏನ್ರಿ ಇದು? ಏನಾದ್ರೂ ನಿಮ್ಮ ಹಠವನ್ನೇ ಬಿಡುದಿಲ್ಲ ನೀವು. ಅಲ್ಲ ಸಕುಂತ, ಪತಿಗೆ ಸತಿ ಏನನ್ನ ಕೇಳುತ್ತಾನೆ ಹೇಳ ನೋಡೋಣ. ಅಲ್ಲ ರೀ, 24 ಗಂಟೆ ನಾನು ನಿಮ್ಮ ಜೊತೆಲಿ ಇರ್ಬೇಕಾಗತ್ತೆ ಇಲ್ಲ ತಾನೇ? ಹೋಗ್ಲಿ ಬಿಡಿ. ಇವತ್ತು ಬೆಳಗ್ಗೆ ಮನೇಲಿರೋ ದೃಶ್ಯ ನೋಡಿದೆ, ಅದನ್ನ ನಿಮ್ಮ ಮುಂದೆ ಹೇಳಬೇಕು ಅಂದ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ಅದ್ಯಾವ ವಿಷಯ ಸಕುಂತ? ನೀವು ಸದ್ಯಕ್ಕೆ ಡ್ಯೂಟಿ ಹೋಗ್ಬನ್ನಿ, ಸಾಯಂಕಾಲ ಬರ್ತಿರಲ್ಲ, ನಿಮ್ಮ ಕಣ್ಣಾರೆ ನೀವೇ ನೋಡೋರಂತೆ. ಅಲ್ಲ, ನಾನೀಗ ಹೋಗಲಿಕ್ಕೆ ಏನಾದರೂ ಸ್ಫೂರ್ತಿ? ಏನ್ರಿ ಇದು? ಎಷ್ಟು ಹೇಳಿದ್ರು ಕೊನೆಗೂ ನಿಮ್ಮ ಹಠನೇನಾ? ಚಿಟಪಟ ಚಿಟಪಟ ಚಿಲಕುಳಿ, ಕಿಲ ಕಿಲ ನದಿಯೇ ಬಳುವಳಿ. ಚಿಟಪಟ ಚಿಟಪಟ ಚಿಲಕುಳಿ, ಕಿಲ ಕಿಲ ನದಿಯೇ ಬಳುವಳಿ. ಬಂದಳು ಬಿಂಕದ ಬೊಂಬೆ, ಅದು ಹರೆಯ ದರದ ಬೊಂಬೆ. ಸಂತದ ಹೊಡೆದಾಳಿಂದೆ, ಹುಳಿ ಹುಳಿಯ ತಿನಿಸರನ್ನೇ ಕನಸಿನ ಕಲ್ಪನೆ. ಪ್ರೀತಿಯ ಆನಂದಿನಿ, ಕನಸಿನ ಕಲ್ಪನೆ. ಪ್ರೀತಿಯ ಆನಂದಿನಿ, ಆರತು ಪ್ರೀತಿಯ ದೀಪ. ಗೆಲುವಿನ ಧಾಮ,
ಮನೆ ಕಡೆ ಸ್ವಲ್ಪ ಜೋಪಾನ.